ಈಗ ಆರಂಭ ಮಾಡೋಣ. ನಾನು ಇಲ್ಲಿ ನಮ್ಮ ವೇದಿಕೆ ಕೊಟ್ಟವರೆಲ್ಲ ಮಾಡೋದು ಗೊತ್ತಾಗುತ್ತೆ ನಿಮಗೆ, ಅದನ್ನೇ ಮಾಡಬೇಕಾಗುತ್ತೆ. ಆರಂಭದಲ್ಲಿ ಎಲ್ಲರ 3 ಬಾರಿ ಓಂಕಾರ ಹೇಳಿದ, ಆಮೇಲೆ ಶುರು. ಹಾಗಾಗಿ ನೀವು ಮಂತ್ರ ಹೇಳೋದು ಕೂಡ ನಾನು ಮಾಡೋದು ಶುರು ಮಾಡಬೇಡಿ. ಅನಂತರ ನಾನು ಸೂಚನೆ ಕೊಡ್ತೀನಿ, ಬಹಳ ಸುಲಭವಾಗಿದೆ, ಸರಳವಾಗಿದೆ, ಅದಂತೆ ಮಾಡ್ತಾ ಹೋಗಿ. ಈಗ ಎಲ್ಲರೂ ಕೂಡ ಎಡದೇ ಕೈಯಲ್ಲಿ ಆ ಉದ್ದನೆ ಇಟ್ಕೊಂಡು ನೀರು ತಗೊಳ್ಳಿ, ಬಲಗೈಗೆ ಹಾಕ್ಕೊಳ್ಳಿ. ಈಗ ಇನ್ನೊಮ್ಮೆ ಬಲಗೈಗೆ ನೀರು ಹಾಕೊಳ್ಳಿ. ಇನ್ನೊಮ್ಮೆ ಬಲಗೈ ನೀರು ಹಾಕೊಳ್ಳಿ. ಈಗ ಬಲಗೈಗೆ ನೀರು ಹಾಕಲು ಕೈ ತೊಳ್ಕೊಳ್ಳಿ. ಈಗ ಎಲ್ಲರೂ ಎಡಗೈಗೆ ಒಂದು ಚಮಚ ನೀರು ಹಾಕೊಂಡು ಬಲಗೈಗೆ ತೀರ್ಥ ಇಟ್ಕೊಳ್ಳೋ ಹಾಗೆ ಇಟ್ಕೊತಿರಲ್ಲ, ಹಾಗೆ ಎಡಗೈಲಿ ಇಟ್ಕೊಳ್ಳಿ. ಆನಂತರ ಬಲಗೈನ ಮಧ್ಯದ ಬೆರಳು ಹಾಗೂ ಉಂಗುರದ ಬೆರಳು ಇವೆರಡನ್ನು ಒಂದು ಟಚ್ ಮಾಡಿಕೊಳ್ಳಿ. ನಾನು ಮಾಡೋ ಹಾಗೆ ಎಲ್ಲರೂ ಮಾಡಿ. ಇನ್ನೊಂದ್ಸರಿ ಟಚ್ ಮಾಡಿ ನೀರಲ್ಲಿ. ಪ್ರತಿ ಸಲ ಹಾಗೆ ನೀರನ್ನು ಟಚ್ ಮಾಡಿ. ಮಾಡ್ಕೊಳ್ಳಿ. ನೀವು ಅಲ್ಲಿ ಗೊತ್ತಿರ್ತೇವೆ, ಬನ್ನಿ ಬನ್ನಿ ಬನ್ನಿ. ಈಗ ಯಾಕೆ ದೂರದಲ್ಲಿ ಇರ್ತೀರಿ? ಈಗ ಸಂಕಲ್ಪವನ್ನು ಮಾಡುತ್ತೆ. ಸಂಕಲ್ಪವನ್ನು ಮಾಡುವಾಗ ಎಲ್ಲರೂ ಕೂಡ ಕೈಕೊಂಡು ಕೂತ್ಕೊಳ್ಳಿ ಸರ್. ಶುಭೇ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತ
ಅಂತ ಹೇಳಿ ನಾವು ಮಂತ್ರಗಳಲ್ಲಿ ಹೇಳ್ತೀವಿ. ಆಗ ಕೈ ಪಡ್ಕೊಂಡು ಸಾಕು. ವಿಶ್ವಾನಿ ದೇವ ಸವಿತರ್ತುರಿತಾನಿ ಪರಾಸುವ ಯದ್ಭದ್ರಂ ಕಂದಾಸುವ ಓಂ ಹಿರಣ್ಯಗರ್ಭಸಮವತ್ಯವಾತ್ರೇ ಭೂತಸ್ಯ ಜಾತಪತಿರೇಕಾಸಿ ಸದಾಧಾರ ಪೃಥಿವೀರ್ಯಾಮುದೇ ಮಾಂ ತಸ್ಮೈ ದೇವಾಯ ಮಹಿಷಾನಿ ದೇವ ಓಂ ಯಜ್ಞದಾ ಬಲದ ಯಸ್ಯ ವಿಶ್ವ ಉಪಾಸತೆ ಪ್ರಶಿಷೈ ಯಸ್ಯ ದೇವಾಃ ಯಸ್ಯ ಛಾಯಾಮೃತೈ ಯಸ್ಯ ಮೃತ್ಯೌ ತಸ್ಮೈ ದೇವಾಯ ಮಹಿಷಾನಿ ದೇವ ಓಂ ಯಃ ಪ್ರಾಣತೋ ನಿಮಿಷತೋ ಮಹಿದ್ವೈಕೈರ್ರಾಜ ಜಗತೋ ಬಭೂವ ಯ ಈಶೇ ಅಸ್ಯ ಕ್ಲಿಮತಶ್ಚತುಷ್ಪದ ತಸ್ಮೈ ದೇವಾಯ ಮಹಿಷಾನಿ ದೇವ ಓಂ ಯೇನ ದ್ಯೌರುದ್ರಾ ಪೃಥಿವೀ ಚಂದ್ರಾ ಯೇನ ಸ್ವಸ್ತಭಿತೈ ಯೇನ ನಾಕಃ ಯೋ ಅಂತರಿಕ್ಷೇ ರಜಸೋ ವಿಮಾನ ತಸ್ಮೈ ದೇವಾಯ ಮಹಿಷಾನಿ ದೇವ ಓಂ ಪ್ರಜಾಪತೇನ ತ್ವದೇಕಾನ್ಯತುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮಪತಯೋ ರಯೀನಾ ಓಂ ಸನೋ ಬಂಧರ್ಜನಿತಾ ಧಾಮಾನಿ ವೇದ ಭುವನಾನಿ ವಿಶ್ವಾ ಯತ್ರ ದೇವಾ ಅಮೃತಮಾನಸಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹುರಾಣಮೇನ ಭೂರಿಷ್ಠಾಂ ತೇನ ಮುಕ್ತಿಂ ವಿಧೇಮ ಇತಿ ಈಶ್ವರಸ್ತುತಿ ಪ್ರಾರ್ಥನೋಪಾಸನಾ ಅಥ ಸ್ವಸ್ತಿ ವಾಚನಂ ವಾಂ ಅಗ್ನಿವೀರ್ಯೇ ಪುರೋಹಿತೈ ಯಜ್ಞಸ್ಯ ದೇವ ಮೃತ್ಯುಜಂ ಓದಾರಂ ರತ್ನಧಾತಮಂ ಹರಿ ಓಂ ಅಥ ಶಾಂತಿ ಮಂತ್ರಃ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ಪರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ ಓಂ ಶಾಂತಿ 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 ಹರಿ ಓಂ ಹರಿ ಓಂ. ಈಗ ಅಗ್ನಿಯಾಧಾರ ಮಂತ್ರವನ್ನು ಹೇಳ್ತೀನಿ. ಅವಾಗ ಇಲ್ಲಿ ಎರಡು ಗಣಪತಿ ಇಟ್ಕೊಂಡು ಎಲ್ಲರೂ ಇವಾಗ ನಾವು ಮಂತ್ರ ಹೇಳ್ತೀವಿ ಅವಾಗ ನಾವು ಮಂತ್ರ ಹೇಳ್ತಾ ಇರ್ತೀವಿ ನೀವು ಹೇಳ್ತಾ ಇರ್ಬೋದು. ಅಥ ಅಗ್ನ್ಯಾದಾನಃ ಓಂ ಭೂರ್ಭುವಃ ಸ್ವಃ ಓಂ ಭೂ
ಈಗ ನಿಮ್ಮ ಹತ್ರ ಎಲ್ಲ ಹಳೆ ಕುಂಡ ಇಟ್ಕೊಂಡಿರೋರಿಗೆ ಉದ್ದನೆಯ ಸಮಿತಿಯನ್ನು ಕೊಟ್ಟಿದ್ದಾರೆ. 3 ತುಂಡು ಮಾಡಿ ಒಂದೊಂದು ಮಂತ್ರಕ್ಕೆ ಒಂದೊಂದನ್ನು ಹೇಗೆ ಇಡಬೇಕು ಅದನ್ನೇ ಮತ್ತೆ ಇಡಬೇಕಾಗಿಲ್ಲ. ತುಪ್ಪನ ನಿಮಗೆ ಇವಾಗ ಎಷ್ಟು ಕೊಟ್ಟಿದೀವೋ ಅಷ್ಟು ಕೊನೆಯವರೆಗೂ ಮಾಡಬಹುದು. ಸುಮ್ಮನೆ ತುಪ್ಪ ಮಧ್ಯದಲ್ಲಿ ಮುಗಿಸಿ ಇಲ್ಲ ಅಂತ ಯಾರು ಇದು ಮಾಡೋದು ಬೇಡ, ಸಾಕಾಗತ್ತೆ. ಅದಕ್ಕಿಂತ ಜಾಸ್ತಿ ಹಾಕ್ಬೇಕಾಗಿಲ್ಲ. ನೀವು ಅಷ್ಟೇನೆ ಯಾರ್ಯಾರು ಹೊಸ ಕುಂಡ ಇಟ್ಕೊಂಡಿದ್ದೀರಿ ಅವರು ಅದನ್ನ ತುಪ್ಪ ಹಾಕ್ತಾ ಹೋಗಿ ಹಿಂದಿನ್ನು ಉಳಿಯುತ್ತೆ. ಯಾರನ್ನು ತುಪ್ಪ ಇಲ್ಲ ಪುಡಿ ಇಲ್ಲ ಅಂತ ಹೇಳಿ ಪುಡಿ ನೀವೆಲ್ಲ ಪುಡಿ ತಗೊಂಡಿದ್ದೀರಾ? ಇಲ್ಲಿ ಪುಡಿ ಇದೆಯಾ? ಪುಡಿನ ನಾನು ಹೇಳೋವರೆಗೂ ಹಾಕಬಾರ್ದು. ಯಾರೋ ಹಳೆ ಕುಂಡ ಇಟ್ಕೊಂಡಿರೋರು ಹೊಸ ಕುಂಡದಲ್ಲಿ ಮಧ್ಯೆ ಇಟ್ಬಿಟ್ಟಿದ್ದೀವಿ, ಅದೇನು ಸಮಸ್ಯೆ ಇಲ್ಲ. ಮೊದಲನೇ ಸಮಿತಿನ ಇಡಿ ಯಾರು ಹಳೆ ಕುಂಡ ಇಟ್ಕೊಂಡಿರೋರು. ಸ್ವಾಹ ಅಂತ ಹೇಳಿದ್ರೆ ಮಾತ್ರ ತುಪ್ಪ ಹಾಕ್ಬೇಕು, ಸುಮ್ಮನೆ ಹಾಕ್ತಾ ಇರೋದಲ್ಲ. ಅರ್ಥ ಆಯ್ತಾ? ಈಗ ನೋಡಿ, ಇದು ಪೂರ್ವ ದಿಕ್ಕು. ಈ ಪೂರ್ವ ದಿಕ್ಕು ಅಂದ್ರೆ ನಿಮ್ಗೆಲ್ಲ ಯಜ್ಞಕುಂಡದ ಪೂರ್ವ ದಿಕ್ಕಲ್ಲಿ ಇದು ನಿಮ್ಮ ಪೂರ್ವ ದಿಕ್ಕು ಯೋಚನೆ ಮಾಡಿ. ಇದು ಪೂರ್ವ ದಿಕ್ಕು. ಪೂರ್ವ ದಿಕ್ಕಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಒಂದು ಗೆರೆನಲ್ಲಿ ನೀರು ಬಿಡಬೇಕು.
ಕುಂಡದ ಉತ್ತರ ದಿಕ್ಕಿನಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಓಂ ಸರಸ್ವತ್ಯೈ ಮನ್ಯಸ್ವ. ಈಗ ಇದು ಈಶಾನ್ಯ ಮೂಲೆ, ಅದು ಇದು ಪೂರ್ವ. ನೀವು ಕೂಡ ಮಾಡಿ. Manyu
ಯಾರಿಗೆ ಕೆಳಗಡೆ ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ, ಸಮಸ್ಯೆಯಿಂದ ತನಕ ಇದರ ಪ್ರಭಾವ ನಿಮ್ಮ ದೇಹದ ಮೇಲೆ ಇರ್ತದೆ. ಮಾನಸಿಕವಾಗಿ ನೀವೆಷ್ಟು ನಿಮ್ಮ ಆತ್ಮಬಲ ಎಷ್ಟು ಹೆಚ್ಚಾಗ್ತದೆ ಅಂದ್ರೆ ಅದು ಫೀಲ್ ಮಾಡ್ತೀರ ನೀವು. ಅದಕ್ಕೆ ಪ್ರಾರ್ಥನೆ ಸಾಮೂಹಿಕವಾಗಿ ಮಾಡೋಣ. ಒಂದು ಹಿಂದಿ ಪ್ರಾರ್ಥನೆ, ಅದರ ಅದ್ಭುತ ಅರ್ಥ ಇದೆ. ನಾವು ಗಾಯತ್ರಿ ಮಂತ್ರ ಹೇಳ್ತೀವಿ, ಆದ್ರೆ ಅದರ ಹಿಂದಿ ಅರ್ಥ ಏನಿದೆಲ್ಲ ಅದನ್ನ ಎಲ್ಲರೂ ಹಾಡೋಣ. ಒಂದ್ಸಲ ಪ್ರಯತ್ನ ಮಾಡಿ, ತುಂಬಾ ಸುಲಭ ಇದೆ. ಗಾಯತ್ರಿ ಮಂತ್ರವನ್ನು ಲಯಬದ್ಧವಾಗಿ ಹಾಡುತ್ತಾ ಅದರ ಅರ್ಥವನ್ನು ಹಾಡೋಣ. ಓಂ ಭೂರ್ಭುವಃ ಸ್ವಃ. ಓಂ ಭೂರ್ಭುವಃ ಸ್ವಃ. तत्सवितुर्वरेण्यम् तत्सवितुर्वरेण्यम् भर्गो देवस्य धीमहि भर्गो देवस्य धीमहि धियो यो नः प्रचोदयात्. धियो यो नः प्रचोदयात्. तूने हमें उत्पन्न किया, पालन कर रहा है तू. तुझसे ही पाते प्राण हम. दुखियों के कष्ट हरता है तू. तेरा महान तेज है, तेज है. छाया हुआ सभी स्थान, छाया हुआ सभी स्थान. सृष्टि की वस्तु वह
ನಿಮಗಾಗಿ ನೀವೇ ಚಪ್ಪಾಳಿ ತರಬೇಕು. ಕರ್ನಾಟಕದಲ್ಲಿ ಈ ಪ್ರಾರ್ಥನೆ ಇಷ್ಟು ಸ್ಪಷ್ಟವಾಗಿ ಹಾಡಿದ್ದೇ ಮೊದಲ ಬಾರಿ ಹಾಸನದವರು. ಇದನ್ನು ಒಂದು ವೇಳೆ ನಾನು ಸಾಯಂಕಾಲ ಅಥವಾ ಬೇರೆ ಎಲ್ಲೂ ಹಾಡಿಸಿದ್ರೆ ಆಗ್ತಿರ್ಲಿಲ್ಲ. ಇದು ಈ ಅಗ್ನಿಹೋತ್ರದ ಶಕ್ತಿ. ನೀವೆಲ್ಲರೂ ಇಲ್ಲಿ ಸಮರ್ಪಣೆ ಆಗಿದ್ದೀರಿ, ನಿಮ್ಮನ್ನು ಇಲ್ಲಿ ಅರ್ಪಿಸಿದ್ದೀರಿ. ಅದಕ್ಕಾಗಿ ಹಿಂದಿ ಪ್ರಾರ್ಥನೆ ಇದ್ರು ಸಹ ಎಷ್ಟು ಅದ್ಭುತವಾಗಿ ಎಷ್ಟು ಸ್ಪಷ್ಟವಾಗಿ ನೀವೆಲ್ಲರೂ ಹಾಡಿದ್ದೀರಿ. ಅದಕ್ಕೆ ನಿಮ್ಗೆಲ್ಲರಿಗೂ ಅಭಿನಂದನೆಗಳು. ಬನ್ನಿ. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ
पर, शाम मिला दे, यमुना तट पर, शाम मिला दे, राधे राधे, राधे राधे, शाम मिला दे, नंदगांव में, शाम मिला दे, बरसाने में, शाम मिला दे, गोपियन के संग, शाम मिला दे, ग्वालन के संग, शाम मिला दे, ग्वालन के संग, शाम मिला दे, राधे राधे, 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 शाम मिला दे, राधे राधे। शाम मिला दे, राधे राधे, शाम मिला दे, You शाम fast मिला दे, राधे राधे, शाम मिला दे, ತುಂಬಾ ಫಾಸ್ಟ್ ಹೇಳಬೇಕು, ತುಂಬಾ ಫಾಸ್ಟ್ ಹೇಳಬೇಕು. ರಾಧೆ ರಾಧೆ, शाम मिला दे, राधे राधे, शाम मिला दे, ರಾಧೆ ರಾಧೆ, राधे राधे, राधे राधे, राधे राधे, राधे राधे, राधे राधे लाल की जय। हरे 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 कृष्ण 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 हरे हरे, हरे राम, राम राम 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 हरे हरे, हरे कृष्ण 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 हरे हरे, हरे कृष्ण 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 हरे, कुशले हरे राम, राम राम हरे हरे, राम हरे हरे हरे, हरे कृष्ण 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 हरे हरे, हरे कृष्ण कृष्ण हरे हरे, हरे राम, ರಾಮ್ ರಾಮ್. ಏನು ಆಸೆ ಆಗುತ್ತೋ ಯೋಚನೆ ಮಾಡ್ತಾ ಇದ್ದಿಲ್ಲ, ದಯಮಾಡಿ ದೇವರ ಜೊತೆ ಒಂದಾಗೋಣ. ಓ ಶ್ರೀರಾಮಚಂದ್ರ ಮಹಾರಾಜ ಕಿ श्री राम जय जय राम, ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್, जय जय राम, ಜಯ ರಾಮ್ ಜಯ
ಹೇಳಿದ್ರು ಇನ್ನೂ ಸ್ವಲ್ಪ ಹೇಳ್ತಿ ಅಲ್ಲಿ ಹಿಂದೆ ಅಜ್ಜಿ ಭಯ ಆಗ್ತಾರೆ ಎಷ್ಟು हमारे ध्यान में आओ प्रभु आँखों में बस जाओ प्रभु आँखों में बस जाओ बहानो प्रेम की गंगा दिलों में प्रेम गंगा दिलों में प्रेम का सागर दिलों में प्रेम का सागर ಈಗ ಒಬ್ಬರೊಬ್ಬರು ಎದುರು ಬಿದ್ದರಾಗಿ ಗಂಗಾ ಬಹಾನು प्रेम की गंगा दिलों में प्रेम का सागर हमें आपस में मिलजुल कर हमें प्रभु रहना सिखा देना प्रभु रहना सिखा देना ನೋಡಿ ಇದು ಏನ್ ಸಂಕಲ್ಪ ಮಾಡಿದ್ದೀರಿ लाल की नंद में आड़ा पाल की जय कन्हैया लाल की ನೀವು ನಂದ್ ಜಯ ಕನ್ಹಯ್ಯ ಲಾಲ್ की ಅಷ್ಟೇ ಹೇಳಿ ಜಯ ಕನ್ಹಯ್ಯ ಲಾಲ್ की ಮಾತ್ರ ನೀವು ಹೇಳಬೇಕು ಏನ್ ಹೇಳ್ತೀರಾ ಎಲ್ಲರೂ ಒಟ್ಟಿಗೆ ಜಯ ಕನ್ಹಯ್ಯ लाल की जय कन्हैया लाल की नंद में आनंद भयो नंद में आनंद भयो जय कन्हैया लाल की गोकुल में आनंद भयो जय कन्हैया लाल पाल की जय कन्हैया लाल की हाथी घोड़ा पाल की जय कन्हैया लाल की जय कन्हैया लाल की हाथी घोड़ा पाल की हाथी घोड़ा पाल की नंद में आनंद भयो नंद में आनंद भयो जय कन्हैया लाल की हाथी घोड़ा पाल की जय कन्हैया लाल की गोकुल में आनंद भयो जय कन्हैया लाल की हाथी घोड़ा पाल की जय कन्हैया लाल की हाथी घोड़ा पाल की जय कन्हैया लाल की हाथी घोड़ा पाल की जय कन्हैया लाल की नंद में आनंद भयो जय कन्हैया लाल की नंद में लाल की हासन में आनंद भयो जय कन्हैया लाल की हासन में आनंद भयो जय कन्हैया लाल की हासन में आनंद भयो जय कन्हैया लाल की ಆಗಿ ನೇಮಕಗೊಂಡ್ರೆ ನಿಮ್ಮ ಹಾಸನ ಜಿಲ್ಲೆಗೆ ಸಹ ಒಬ್ರು ಯಜ್ಞ ಪ್ರಭಾರಿ ಬೇಕು ಅದನ್ನ ನಾವು ಈ ಜವಾಬ್ದಾರಿಯನ್ನು ದೊರೆಸ್ವಾಮಿ ಅವರಿಗೆ ಇವತ್ತು ಆ ಒಂದು ಜವಾಬ್ದಾರಿ ವಹಿಸಲಾಗ್ತಾ ಇದೆ ಜೋರಾಗಿ ಚಪ್ಪಾಳೆಯಿಂದ ಅವರ ಕರೆಯಿದ್ದಾರೆ ಅವರು ಪಕ್ಕ ಬಂದು ನಿಲ್ಬೇಕು ಅಭಿನಂದನೆಗಳು ನೋಡಿ ಈ ಆಗ್ಲಿ ಇನ್ನೊಂದು ಕಾರ್ಯಕ್ರಮ ಆಗ್ಲಿ ಈ ಜಗತ್ತಿನಲ್ಲಿ ಯಾರು ಫ್ರೀ ಇಲ್ಲ ಪ್ರಪಂಚದಲ್ಲಿ ನಾವು ಎಲ್ಲರೂ ಬಿಜಿ ಇದೀವಿ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ದಿನ ಬೆಳಗ್ಗೆ 1 ಗಂಟೆ ಯೋಗ ಮಾಡ್ತಾರೆ ಅಗ್ನಿಹೋತ್ರ ಮಾಡ್ತಾರೆ ಅವ್ರಿಗಿಂತ ನಾವು ಬಿಜಿ ಇದೀವಿ ಅಂದ್ರೆ ಪ್ರಧಾನಮಂತ್ರಿ ಅವ್ರಿಗಿಂತ ಬಿಜಿ ಇದೀವಿ ಇಡೀ ದೇಶ ಇಡೀ ಜಗತ್ತದ ವ್ಯವಸ್ಥೆ ಅವರು ನೋಡ್ತಾರೆ ಅವರು ಯೋಗ ಮಾಡ್ತಾರೆ ಆದ್ರೆ ನಮ್ಮವ್ರಿಗೆ ಕರೆದಾಗ ಬಹಳ ಬಿಜಿ ಈ ಅಗ್ನಿಹೋತ್ರ ಮಾಡಿದ್ರೆ ಬಿಜಿ ಇರೋರು ಈಜಿ ಆಗ್ತಾರೆ ಏನಾಗ್ತಾರೆ ಬಿಜಿ ಇರೋರು ಈಜಿ ಆಗ್ತಾರೆ ಯೋಗ ಮಾಡಿದ್ರೆ ಬಿಜಿ ಇರೋರು ಈಜಿ ಆಗ್ತಾರೆ
ಹೌದು, ಇಲ್ಲಿ ನಾನು ಪ್ರಧಾನಮಂತ್ರಿ ಒಂದು ಬಹಳ ದೊಡ್ಡ ಉದಾಹರಣೆ ಕೊಟ್ಟೆ. ಆದ್ರೆ ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ. 58 ವಯಸ್ಸಿನ ಹುಡುಗ ನಾನು, ಆಯ್ತಾ? ಸುಮಾರು 18.5 ಲಕ್ಷ ಕಿಲೋಮೀಟರ್ ತಿರುಗಿದ್ದೀನಿ ಇಡೀ ರಾಜ್ಯದಲ್ಲಿ. ಎಷ್ಟು? 18.5 ಲಕ್ಷ. ಯಾರ ಮನೆಯಲ್ಲಿ ಕಾರ್ ಇದೆ ಇವರು ಕ್ಯಾಲ್ಕುಲೇಟರ್ ತಗೊಂಡು ಮನೆಯಲ್ಲಿ ಲೆಕ್ಕ ಮಾಡಿ 18.5 ಲಕ್ಷ ಕಿಲೋಮೀಟರ್ ತಿರುಗಿದ್ರೆ ಎಷ್ಟು ವೆಚ್ಚ ಬರುತ್ತೆ ಅಂತೇಳಿ ಸ್ವಲ್ಪ ಮನೆಗೆ ಹೋಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನಾನು ಹೇಳೋದು, ನಂತರ ನೀವು ಎಲ್ಲಿ ತಿರುಗೋದು ಬೇಡ, ನಿಮ್ಮ ಓಣಿಯಲ್ಲಿ ನಿಮ್ಮ ವಾರ್ಡ್ನಲ್ಲಿ ಸೇರಿದ್ರೆ ಸಾಕು. ಹಾಸನ ರಾಜ್ಯಕ್ಕೆಲ್ಲ ರಾಷ್ಟ್ರಕ್ಕೆ ಒಂದು ಮಾದರಿ ಜಿಲ್ಲೆ ಆಗ್ತದೆ. ಇದನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ. ಈ ತರದ ಅನುಷ್ಠಾನ, ಈ ತರದ ಅಭಿಯಾನ ಎಲ್ಲ ಕಡೆ. ನೆಕ್ಸ್ಟ್ ಹಾಸನ ನಗರ ಆದ್ಮೇಲೆ ನಾವು ಹಾಸನ ಜಿಲ್ಲೆಯ ತಾಲೂಕುಗಳಲ್ಲಿ ಸಹ ಈ ತರದ ಕಾರ್ಯಕ್ರಮ ಮಾಡಬೇಕು. ಅಲ್ಲಿ ಜನರಿಗೂ ಈ ಆನಂದವನ್ನು ಹಂಚಬೇಕು ಅಂತ ಹೇಳಿ ನೋಡಿ. ನಾವು ಇವತ್ತು ಈ ಅಗ್ನಿಹೋತ್ರದ ಮೂಲಕ ನಿಮಗೆ ಒಂದು ಅನುಭವ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ, ಆಯ್ತಾ? ಇಲ್ಲಿ ಆಯೋಜಕರೇನಿದಾರಲ್ಲ, ನಿಮ್ಗೆಷ್ಟು ಆನಂದ ಆಯ್ತು, ಇವರಿಗೆ 1000 ಪಟ್ಟು ಆಯ್ತು. ಅದಕ್ಕಿಂತ ನಿಮ್ಗಿಂತ 1000 ಪಟ್ಟು ಆಯೋಜಕರಿಗಾಯ್ತು. ಇದು ಕರ್ಮಫಲ ಸಿದ್ಧಾಂತ ಇದೆ. ಒಂದು ಜೋಳ, ರಾಗಿ, ಸಜ್ಜೆ, ಗೋಧಿ, ಒಂದು ಕಾಳು ನಾವು ಭೂಮಿಯಲ್ಲಿ ಬಿತ್ತಿದ್ರೆ ಈ ಭೂಮಿ ತಾಯಿ 1000 ಕಾಳು ನಮಗೆ ವಾಪಸ್ ನೀಡ್ತದಿಲ್ಲ, ಹೌದಿಲ್ಲ? ಅದೇ ತರ ನೀವು ಇನ್ನೊಬ್ಬರಿಗೆ ಆನಂದ, ಖುಷಿ, ಆರೋಗ್ಯ ಹಂಚಿದ್ರೆ 1000 ಪಟ್ಟು ಪಡಿತೀರಾ. ಅದರ ಬದಲು ಯಾರಿಗಾದ್ರೂ ಕಷ್ಟ, ದುಃಖ, ನೋವು ನಾವು ಕೊಟ್ಟರೆ 1000 ಪಟ್ಟು ಅನುಭವಿಸಲಿಕ್ಕೆ ಸಿದ್ಧವಾಗಿರ್ಬೇಕು. ಇದನ್ನು ತಿಳ್ಕೊಂಡ್ರೆ ನಾವು ಅದನ್ನ ಮಾಡೋದಿಲ್ಲ. ಯಾಕಂದ್ರೆ ಅದು ಬರುತ್ತೆ, ಅದನ್ನು ಯಾರು ತಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಆನಂದವನ್ನು ಹಂಚೋಣ, ಖುಷಿಯನ್ನು ಹಂಚೋಣ, ಈ ಅಗ್ನಿಹೋತ್ರದ ಅನುಭವವನ್ನು ಬೇರೆಯವರಿಗೆ ಮಾಡಿಸೋಣ. ನಿತ್ಯ ಯೋಗ ದಾಸೋಹ ನಾನು ಬೆಳಗ್ಗೆ ದಿನ ಹೇಳ್ತೀನಿ. ನಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮಿಗಳು ಮುಷ್ಟಿ ಭಿಕ್ಷೆಯಿಂದ ಆ ಮಠ ಆರಂಭ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ, ಅಕ್ಷರ ದಾಸೋಹ ಅವರು ಮಾಡಿದರು. ಅದೇ ತರ ರಾಮದೇವ್ ಬಾಬಾ ಅವರು ಯೋಗ ದಾಸೋಹ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ಜನರಿಗೆ ಯೋಗದ ಪರಿಚಯ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಹರಿಹರಪುರ ಸಿದ್ಧರ್ಜಿ ಅವರ ಒಂದು ನೇತೃತ್ವದಲ್ಲಿ ನೋಡಿ, ಅವರಿಗೆ ವಯಸ್ಸಾಗಿದೆ, ಆರಾಮಾಗಿ ಮೊಮ್ಮಕ್ಕಳ ಜೊತೆ ಇರ್ಬೋದು. ಆದರೆ ಇಲ್ಲಿ ಯುವಕರಿಗಿಂತ 100 ಪಟ್ಟು ಹೆಚ್ಚು ಪ್ರಯತ್ನ ಅವರು ಮಾಡ್ತಾರೆ. ಇದನ್ನು ಮಾಡುವ ಉದ್ದೇಶ ಏನು ಗೊತ್ತಾ? ನಾನು ಇದನ್ನು ಎಷ್ಟು ಹಂಚ್ತೀನಿ, ನನ್ನ ಆನಂದನೂ ಹಂಚಾಗಬೇಕು. ಆಮೇಲೆ ಇದು ಹರಡಬೇಕು, ಒಬ್ಬರಿಂದ 100 ಲಕ್ಷ ಕೋಟಿ ಜನರಿಗೆ ಈ ಆನಂದವನ್ನು ಹಂಚುವಂತ ಒಂದು ಅಭಿಯಾನ ಇದಾಗಿರೋದ್ರಿಂದ ಎಲ್ಲರೂ ಸೇರಿಕೊಂಡು ಇದನ್ನ, ಯಾಕಂದ್ರೆ ನಿಮ್ಮ ಜಿಲ್ಲೆ ನೋಡ್ರಿ, ನಮ್ಮ ಹಾಸನದವರೇ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ನಿನ್ನೆ ಸಂಜೆ ಸುಮಾರು 5:30 ಗಂಟೆಗೆ ಹರಿದ್ವಾರದಿಂದ ಪರಮ ಪೂಜ್ಯ ಸ್ವಾಮೀಜಿ ಅವರು ಫೋನ್ ಮಾಡಿದ್ರು. ಮೊನ್ನೆ ನಿಮ್ಮ ಮೀಟಿಂಗ್ ಮಾಡಿದಾಗೇನೋ ಫೋನ್ ಮಾಡಿದ್ರು. ನಿನ್ನೆ ಅಲ್ಲಿ ಒಬ್ರು ಒಂದು ದೊಡ್ಡ ಗೌಶಾಲೆ ಪತಂಜಲಿಯಿಂದ ತಯಾರಾಗಿದೆ, ಅದರ ವಿಷಯವಾಗಿ ಗುರೂಜಿ ನಿನ್ನೆ ಮಾತಾಡುವಾಗ ನಾನು ಹೇಳಿದ್ದೆ, ಈ ತರ ಬೆಂಗಳೂರು ಕಾರ್ಯಕ್ರಮ ಇದೆ, ಅದನ್ನು ಮುಗಿಸಿ ಹಾಸನ್ಗೆ ಹೋಗ್ತೀನಿ ಅಂತ ಹೇಳಿ. ನಾನು ರಾತ್ರಿ ಬರಬೇಕು ಅನ್ಕೊಂಡಿದ್ದೆ. ಸ್ವಾಮೀಜಿ ರಾತ್ರಿ ಪ್ರವಾಸ ಮಾಡಬೇಡ, ನೀನು ಬೆಳಗ್ಗೆ ಹೋಗ ಅಂತ ಹೇಳಿ ನಾನು ಬೆಳಗ್ಗೆ ಬಂದೆ. ಅದಕ್ಕೆ ಸ್ವಾಮೀಜಿ ಅವರ ಒಂದು ಆಶೀರ್ವಾದ ಸಹ ದೂರವಾಣಿ ಮೂಲಕ ನೀವೆಲ್ಲರೂ ಪಡೆದಿದ್ದೀರಿ. ನಾನು ಪೋಸ್ಟ್ ಮ್ಯಾನ್ ಆಗಿ ಅವರು ಹೇಳಿದ ವಿಚಾರಗಳನ್ನು, ಅವರ ಸಂದೇಶವನ್ನು
ತಮಗೆ ತಲುಪಿಸುವಂತ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಇದನ್ನ ಹಂಚಬೇಕು. ಈಗ ಇದು ಫೇಸ್ಬುಕ್ ಲೈವ್ ಮಾಡಿದ್ದೀನಿ. ಭವರ್ಲಾಲ್ ಆರ್ಯ, BHAWARLAL ಸ್ಪೇಸ್ ARYA. ಇದನ್ನು ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ನಿಮ್ಮವರು ಎಲ್ಲೆಲ್ಲಿದ್ದಾರೆ ಈ ಲಿಂಕ್ ಕಳಿಸ್ಕೊಡಿ. ಅಟ್ಲೀಸ್ಟ್ ಇದನ್ನು ನೋಡಿ ಅವರು ಆನಂದವನ್ನು ಅನುಭವಿಸ್ತಾರೆ, ಖುಷಿಯನ್ನು ಅನುಭವಿಸ್ತಾರೆ ಮತ್ತು ನೀವು ಖುಷಿ ಪಡಬೇಕು. ಇವತ್ತು ನಾವೆಲ್ಲರೂ ಈ ತರ ಹಾಸನದಲ್ಲಿ ಕನಿಕಾ ಪರಮೇಶ್ವರ ದೇವಸ್ಥಾನದಲ್ಲಿ ಸಾಮೂಹಿಕ ಅಭ್ಯಾಸ ಮಾಡಿದ್ದೀವಿ ಅಂತ ಹೇಳಿ ಇದನ್ನು ಎಲ್ಲರಿಗೆ ತಿಳಿಸಿ, ನಮ್ಮ ಯೋಗ ಕೇಂದ್ರಕ್ಕೆ ನಿತ್ಯ ಹೋಗಬೇಕು, ಅಲ್ಲಿ ಭಾಗಿಯಾಗಬೇಕು. ಯಾರಿಗೆ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವ್ರಿಗಾಗಿ ಸಹ ನಾನು ಬೆಳಗ್ಗೆ 5:15 ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಕನ್ನಡದಲ್ಲಿ ನಮ್ಮವರಿಗೆ ಅರ್ಥ ಆಗುವ ರೀತಿಯಲ್ಲಿ ಇದನ್ನು ಅಭ್ಯಾಸ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದರ ಇದು ಸಹ ಬಹಳ ಅನಿವಾರ್ಯ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಹ ನಾವು ತುಂಬಾ ಆಕ್ಟಿವ್ ಆಗಬೇಕು, ತುಂಬಾ ಕ್ರಿಯಾಶೀಲರಾಗಿ ಇದನ್ನು ತಲುಪಿಸ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಲ್ಲಿ ನಮ್ಮ ಹಾಸನದ ಇಬ್ಬರು ದಂಪತಿಗಳು ನಿಮಗೆ ಗೊತ್ತಿದ್ದಾರೆ. ನಮ್ಮ ಪರಮೇಶ್ವರ್ ರೆಗ್ಯುಲರ್ ಈ ಅನುಷ್ಠಾನದಲ್ಲಿ ಇದ್ದಾರೆ. ದಯವಿಟ್ಟು ಬನ್ನಿ, ಒಂದೆರಡು ಮಾತುಗಳು. ಇಬ್ರು ಬನ್ನಿ. ಅವರು ಹುಬ್ಬಳ್ಳಿಗೆ ಬಂದಿದ್ರು. ಇಬ್ರು ದಂಪತಿಗಳು ಹುಬ್ಬಳ್ಳಿಗೆ ಬಂದು ಅಲ್ಲಿ ಒಂದು ವಾರ ಇದ್ದು ತರಬೇತಿ ಪಡೆದು ಇವತ್ತು ಯೋಗ ಅಗ್ನಿಹೋತ್ರದ ಅನುಷ್ಠಾನ ಎಲ್ಲ ಕಡೆ ನಿರಂತರವಾಗಿ ಅವರು ತಲುಪಿಸ್ತಾ ಇದ್ದಾರೆ. ಈ ತರ ಸಾವಿರ ಜನ ಈ ಸೋಷಿಯಲ್ ಮೀಡಿಯಾ, ಮೈಕ್ ಕೊಡಿ, ಸೋಷಿಯಲ್ ಮೀಡಿಯಾ ಬಹಳ ಅನಿವಾರ್ಯ ಇದೆ. ಅದಕ್ಕೆ ಈ ಪೇಜ್ ಸಹ ನೀವೆಲ್ಲರೂ ಇವತ್ತು ಫಾಲೋ ಮಾಡಿಕೊಂಡು ಆ ಲಿಂಕ್ ನಮ್ಮ ಶ್ರೀಧರ್ಜಿ ನಿಮ್ಮ ಗ್ರೂಪ್ ಕಳಿಸ್ತಾರೆ, ಅದನ್ನ ಎಲ್ಲ ಕಡೆ ಶೇರ್ ಮಾಡಿ. ಮಾತಾಡಿ. ಪರಮೇಶ್ವರ ಸಂಪೂರ್ಣ ಸರ್. ಈ ಕಡೆ ಬನ್ನಿ ಸರ್, ಈ ಕಡೆ ಬನ್ನಿ ಸರ್, ಈ ಕಡೆ. ಯೋಗ ಬಂಧುಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಜ್ಯೇಷ್ಠರೇ, ಶ್ರೇಷ್ಠರೇ, ಇವತ್ತು 108 ಯಜ್ಞಕುಂಡಗಳಲ್ಲಿ ನಾವು ಯಜ್ಞವನ್ನು ಮಾಡಿದ್ವಿ. ಇದಕ್ಕೆ 1-2 ಕಾರಣ. ಒಂದು ಪತಂಜಲಿಯ ಒಂದು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭವರ್ಲಾಲ್ ಜಿ ಅವರೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಯೋಗ ಗುರುಗಳಾಗಿದ್ದಾರೆ. ಅವರ ಒಂದು ಕೃಪೆ ನಮ್ಮನ್ನ ಹುಬ್ಬಳ್ಳಿಯವರೆಗೂ ಕರ್ಕೊಂಡೋಗಿತ್ತು, ಹಾಗೆ ಹರಿದ್ವಾರದವರೆಗೂ ಕರ್ಕೊಂಡೋಗಿತ್ತು. ಜೊತೆಯಲ್ಲೇ ಇಬ್ಬರು ಈ ಎಲ್ಲ ಸೇವೆಗಳನ್ನು ಮಾಡೋದಕ್ಕೆ ಅವರು ಆದೇಶ ಮತ್ತು ಅನುಗ್ರಹ ಎರಡನ್ನೂ ನೀಡಿದ್ರು. ಹಾಗೆ ಜೊತೆಗೆ ಈ ವೇದ ಮಂತ್ರಗಳ ಸಹಿತ ಯಜ್ಞವನ್ನ ಕಲಿಯೋದಕ್ಕೆ ಹರಿಹರಪುರ ಶ್ರೀಧರ್ಜಿ ಅವರು ನಮಗೆ ಪ್ರೇರಣೆಯನ್ನ ಮತ್ತೆ ಆಶೀರ್ವಾದ ಎರಡನ್ನು ನೀಡಿದ್ರಿಂದ ಇವತ್ತು ಪ್ರತಿ ದಿವಸವೂ ಕೂಡ ನಾವು ನಮ್ಮ ಕೇಂದ್ರದಲ್ಲಿ ಈ ಅಗ್ನಿಹೋತ್ರ ಯಜ್ಞ ಜೊತೆಗೆ ಯೋಗ ಎರಡನ್ನೂ ಕೂಡ ಸಾಮಾನ್ಯ ಜನರಿಗೆ ತಲುಪಿಸುವಂತಹ ಒಂದು ನಿರಂತರ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇಂತಹ ಒಂದು ಸಾಮೂಹಿಕ ಅಗ್ನಿಹೋತ್ರದ ಈ ಕಾರ್ಯಾಗಾರ ಏನಿದೆ, ಇದು ನಿಜಕ್ಕೂ ಅದ್ಭುತವಾದಂತಹ ಶಕ್ತಿಯನ್ನ, ಚೈತನ್ಯವನ್ನ ತುಂಬುವಂತಹದ್ದು. ಇದು ಕೇವಲ ಬಾಯಿ ಮಾತಿನಲ್ಲಿ ಹೇಳುವಂಥದ್ದಲ್ಲ. ಕೈಗೆ ಸಿಗೋದಾದ್ರೆ ಅದನ್ನ ಅನುಭವಿಸ್ಬೋದು, ಆದ್ರೆ ಇದು ಪ್ಯೂರ್ಲಿ ಕಾನ್ಸೆಪ್ಷುಯಲ್ ಅಂತ ಹೇಳಿದ್ರೆ ಇದನ್ನ ಅನುಭವಿಸ್ಬೇಕು, ಆ ಶಕ್ತಿಯನ್ನ ಅನುಭವಿಸ್ಬೇಕು. ಯಜ್ಞ ಅಂದ್ರೆ ಒಂದು ಅರ್ಥ ಇದೆ. ಯಜ್ಞೋ ವೈ ಶ್ರೇಷ್ಠತಮಂ ಕರ್ಮ ಅಂತ ಹೇಳಿ ಶ್ರೀಧರ್ಜಿ ಅವರು ಹೇಳಿದ್ರು. ಹಾಗೇನೆ ಯಜ, ಸಂಗತೀಕರಣ, ದೇವಪೂಜಾ, ದಾನೇಶು ಇತಿ ಯಜ್ಞ ಅಂತ ಹೇಳಿ. ಅಂದ್ರೆ ಯಜ್ಞ ಅಂತ ಹೇಳಿದ್ರೆ ಯಜ್ಞದ ಒಂದು ಭಾಗ ಯಜ ಅಂದ್ರೆ ಸಂಘಟೀಕರಣ ಅಂದ್ರೆ ಎಲ್ಲವನ್ನ ಕ್ರೋಢೀಕರಿಸುವಂಥದ್ದು. ನಿಮ್ಮೆಲ್ಲರನ್ನ ಈಗ ನಾವು ಒಬ್ಬರೇ ಇಬ್ಬರೇ ಮಾಡುವಂಥದ್ದಲ್ಲ. ಇಲ್ಲಿ 108 ಜನಗಳನ್ನ, ಸಾವಿರಾರು ಜನಗಳನ್ನ ಸೇರಿಸಿ ಆ ಒಂದು ಶಕ್ತಿಯನ್ನ ಕ್ರೋಢೀಕರಣ ಮಾಡೋದಿದೆಯಲ್ಲ, ಸಂಘಟೀಕರಣ. ದೇವಪೂಜಾ ಅಂತ ಹೇಳಿದ್ರೆ ಭಗವಂತನ ನಾಮವನ್ನ ಸ್ಮರಣೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು. ದಾನೇಶು ಅಂದ್ರೆ ದಾನವನ್ನ ಮಾಡುವಂಥದ್ದು. ದಾನ ಅಂತ ಹೇಳಿದ್ರೆ ಕೊಡುವಂಥದ್ದು. ಯಾವುದಾದ್ರೂ ಒಂದು ಒಳ್ಳೆಯದನ್ನ ಸಮಾಜಕ್ಕೆ ಕೊಡೋದು ಅಂತ ಹೇಳಿದ್ರೆ ಅದು ಇವತ್ತು ನಾವು ಸಾಕ್ಷಿಯಾಗಿದ್ವಿ.
ಭವರ್ಲಾಲ್ಜಿಯವರು ಹಾಗೆ ಹರಿಹರಪುರ ಶ್ರೀಧರ್ಜಿಯವರ ಒಂದು ಮಾರ್ಗದರ್ಶನದಲ್ಲಿ ಏನನ್ನ ಕೊಡ್ಬೋದು, ಈಗ ಅವ್ರು ಕೊಟ್ಟಿದಾರಲ್ಲ, ನಾವು ತಗೊಂಡಿದ್ದೀವಿ, ಎಷ್ಟು ಶಕ್ತಿ ಚೈತನ್ಯ ಅದನ್ನೆಲ್ಲ ಕೊಟ್ಟಿದಾರಲ್ವ, ನಿಜಕ್ಕೂ ನಾವು ಕೃತಕೃತಾರ್ಥರಾಗಿರ್ಬೇಕು. ಹೀಗೆ ಇವಿಷ್ಟನ್ನು ಸೇರಿಸಿದ್ರೆ ಯಜ್ಞ ಅಂತ ಆಗುತ್ತೆ. ಅಂತಹ ಒಂದು ಸೇವಾ ಕೈಂಕರ್ಯದಲ್ಲಿ ನಮ್ಮೆಲ್ಲರನ್ನ ಒಟ್ಟು ಜೋಡಿಸಿ ಈ ಒಂದು ಚೈತನ್ಯಕ್ಕೆ ನಮ್ಮನ್ನ ಪಾತ್ರರಾಗಿಸ್ತಕ್ಕಂತಹ ಶ್ರೀಯುತ ಭವರ್ಲಾಲ್ಜಿ ಆರ್ಯ ಅವರಿಗೂ ಹಾಗೂ ಹರಿಹರಪುರ ಶ್ರೀಧರ್ಜಿ ಅವರಿಗೂ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ವಿರಾಮವನ್ನು ಹೇಳ್ತಾ ಇದ್ದೀನಿ. ಅವರು ಹಾಗೆ ಯಜ್ಞದೇವರು ನಮ್ಮ ಹಾಸನಕ್ಕೆ ಬಂದಿದ್ರು. ಬಂದು ಹೋದ್ಮೇಲೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅಥವಾ ಹಾಸನದಲ್ಲಿ, ಎಸ್ಪೆಷಲಿ ಹಾಸನ ನಗರದಲ್ಲಿ ಯೋಗ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ. ಅದು ಹೇಗೆ ಅಂತಂದ್ರೆ, ಒಂದು ಕಾರ್ಯ ಒಬ್ರು ನಿಂತ್ಕೊಳ್ತು ಅಂದ್ರೆ ಅದರ ಶಕ್ತಿ ಎಷ್ಟು ಜನಕ್ಕೆ ಸಿಗುತ್ತೆ ಅಂದ್ರೆ ಅದು 4 ಜನಕ್ಕೆ ಸಿಗುತ್ತೆ ಅಂತ ಹೇಳ್ತಾರೆ. ಅದು ಈ ವೇದದಲ್ಲಿ ಕೂಡ ಹೇಳಿದೆ. ಅದೇ ರೀತಿ ಆ ಶಕ್ತಿ ನಮಗೆ ನಿರಂತರವಾಗಿ ಸಿಗ್ತಾ ಇರಬೇಕು. ಹಾಗೆ ಭವರ್ಲಾಲ್ಜಿ ಅವರು ನಮ್ಮ ಹಾಸನಕ್ಕೆ ಪದೇ ಪದೇ ಬರ್ತಾ ಇದ್ರೆ ಯೋಗ ಯಜ್ಞ ಮಾಡುವವರ ಸಂಖ್ಯೆ ಕೂಡ ಜಾಸ್ತಿ ಆಗತ್ತೆ. ಅದೇ ರೀತಿ ಯಜ್ಞದ ಒಂದು ಪರಿಕಲ್ಪನೆಯನ್ನ ಜನಕ್ಕೆ ತಿಳಿಸುವಂತ ನಮ್ಮ ಹಾಸನದ ಜನಕ್ಕೆ ಇವತ್ತು ಅಗ್ನಿಹೋತ್ರ ಅನ್ನೋದು ಮನೆ ಮಾತಾಗಿದೆ. ಅದು ಯಾರ ಮೂಲಕ ಅಂದ್ರೆ ಅದು ಶ್ರೀಧರ್ಜಿಯವರ ಮೂಲಕ. ಮೊದಲೆಲ್ಲ ನಾವು ಕೂಡ ಯಜ್ಞವನ್ನ ಮಾಡ್ತಾ ಇದ್ವಿ. ಅದು ಕೇವಲ 2 ಅಥವಾ 3 ನಿಮಿಷಕ್ಕೆ ಸೀಮಿತವಾಗಿತ್ತು. ಆದ್ರೆ ಇವಾಗ ಅದು ಅರ್ಧ ತಾಸು ಅಥವಾ 3/4 ತಾಸಿಗೂ ಕೂಡ ಅದು ಹೋಗ್ತಾ ಇರುವಂತದ್ದು. ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ಅದರಲ್ಲಿ ಪಾಲ್ಗೊಳ್ತೀವಿ, ಅದರಲ್ಲಿ ಭಾಗವಹಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಶಕ್ತಿಯ ಹರಿವು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಹೇಳೋದಿಕ್ಕೆ ಅವಕಾಶವನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ ಕೂಡ, ಹಾಗೆ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದರ ಬಗ್ಗೆ ಸ್ವಲ್ಪ ಬಹಳ ಅರಿವು ಇರಬೇಕು ನಮಗೆ. ಎಷ್ಟೋ ಬಾರಿ ಈಗ ಇವತ್ತೊಬ್ರು ಈ ಕಾರ್ಯಕ್ರಮ ಬಿಟ್ಟು ಇನ್ನೊಂದು ಕಡೆ ಹೋಗಿದ್ದಾರೆ. ನಾನು ಹೇಳೋದು ಅದಕ್ಕಿಂತ 1000 ಪಟ್ಟು ಇದು ಅನಿವಾರ್ಯ ಇದೆ, ಉಪಯೋಗ ಇದೆ. ಆದರೆ ನಾವು ಯಾವುದಕ್ಕೆ ಆದ್ಯತೆ ಕೊಡಬೇಕು, ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು, ಅದರ ಬಗ್ಗೆ ಅರಿವು ಇರಬೇಕು ನಮಗೆ. ಉದಾಹರಣೆಗೆ ಬರುವ ಅಕ್ಟೋಬರ್ 24 ಕಿಂಗ್ಡಮ್ ಆಫ್ ಬಹರೀನ್ ಒಂದು ಮುಸ್ಲಿಂ ರಾಷ್ಟ್ರ ಇದೆ. ನಾನು 2 ಬಾರಿ 2015 ಮತ್ತು 2019 2 ಬಾರಿ ಒಂದೊಂದು ವಾರದ ಯೋಗ ಶಿಬಿರ ನಾನು ಮಾಡಿ ಬಂದಿದ್ದೀನಿ. ಈಗ ಮೊನ್ನೆಯಿಂದ ಅವರು ಫೋನ್ ಮಾಡ್ತಾರೆ, 24 ಅಕ್ಟೋಬರ್ಗೆ ನಿಮ್ಮ ಯೋಗ ಶಿಬಿರ ಆರಂಭ ಮಾಡ್ತೀವಿ, ಬಿಸ್ನೆಸ್ ಕ್ಲಾಸ್ ಟಿಕೆಟ್, ಫ್ಲೈಟ್ ಟಿಕೆಟ್ ಕಳಿಸ್ತೀವಿ, ವೀಸಾ ರೆಡಿ ಇದೆ, ನೀವು ಬನ್ನಿ ಅಂತ ಹೇಳಿ. ನಿಜವಾಗಿ ನಾನು ಇಡೀ ರಾಜ್ಯದ ವಿಚಾರ ಕಾರ್ಯಕ್ರಮಗಳು ನೋಡಿದ್ದಾಗೆ ನನಗನಿಸ್ತು, ನನಗೆ ನಮ್ಮ ರಾಜ್ಯದ ಜನರಿಗೆ ಸಮಯ ಕೊಡೋ ಅಗತ್ಯ ಇದೆ. ನಾನು ಅಲ್ಲಿ ಹೋಗಿ ಗೌರವ ಸನ್ಮಾನ ಪಡೆಯೋದು ಮುಖ್ಯ ಅಲ್ಲ, ಇಲ್ಲಿ ಇದು ಬಹಳ ಅನಿವಾರ್ಯ ಇದೆ ಅಂತ ಹೇಳಿ ವಿದೇಶಕ್ಕೆ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಮಾಡಿಸಿ, ವೀಸಾ ಮಾಡಿಸಿ, ನನಗೆ ಅಲ್ಲಿ ಗೌರವ ಆತಿಥ್ಯ ಮಾಡಿ, ಸನ್ಮಾನ ಮಾಡಿ, ಪ್ರಶಸ್ತಿ ಕೊಡುವುದನ್ನು ನಾನು ಅದನ್ನು ಬಿಟ್ಟು ಇಲ್ಲಿ ರಾಜ್ಯಕ್ಕೆ, ನಾನು ಕರ್ನಾಟಕಕ್ಕೆ ಪ್ರವಾಸಕ್ಕೆ, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನಾನು ಆದ್ಯತೆ ಕೊಟ್ಟಿದ್ದೀನಿ. ಇದನ್ನ ಸ್ವಲ್ಪ ಎಲ್ಲರೂ ಅರಿತುಕೊಂಡ್ರೆ ಯಾವುದಕ್ಕೆ ಆದ್ಯತೆ ಕೊಡಬೇಕು ಇದ್ರ ಬಗ್ಗೆ ಸ್ವಲ್ಪ ನೀವು ಚಿಂತನ ಮಂಥನ ಮಾಡಬೇಕು.
ನಾವೆಲ್ಲರೂ ಕೂಡ ಜೈ ಜೈ ಎಂದು ಹೇಳ್ತೀವಿ. ಆದ್ರೆ ನಿಜವಾಗಿ ನಮ್ಮ ಗೋಮಾತೆಯ ಸ್ಥಿತಿ ಏನಾಗಿದೆ? ಪ್ರತಿನಿತ್ಯ ಕಣ್ಣು ಮುಚ್ಚ ಆಟ ಆಡ್ತಾ ಲಾರಿ ಒಳಗಡೆ ಬೇರೆ ಬೇರೆ ಗುಡ್ಸ್ ಕ್ಯಾರಿಯರ್ಗಳಲ್ಲಿ ಅದನ್ನೆಲ್ಲ ಮುಚ್ಕೊಂಡು ಒಳಗಡೆ ಎಲ್ಲಿ ಗೊತ್ತಾಗದ ಹಾಗೆ ಗೋಗಳನ್ನ ಕಳ್ಳತನ ಮಾಡಿ ಗೋವಧೆ ನಡೀತಾ ಇದೆಯಲ್ಲ, ನಮಗೆ ಗೊತ್ತಾಗೋದಿಲ್ವಾ? ಅದು ಗೊತ್ತಾದ್ರೂ ಕೂಡ ಕಣ್ಣು ಮುಚ್ಚಿರ್ತೀವಿ. ಈಗಲಾದ್ರೂ ಎಚ್ಚೆತ್ಕೋಬೇಕು. ಇವತ್ತು ಗಮನಿಸಿ, ನಾವು ಯಾರೋ ಒಂದು 50-60 ವರ್ಷ 70 ವರ್ಷದ ಜನ ಇದ್ದೀವಿ. ನಮ್ಮ ಬಾಲ್ಯದಲ್ಲಿ ಹಳ್ಳಿಗಳಲ್ಲಿ ಗೋವು ಸಂಖ್ಯೆ ಎಷ್ಟಿತ್ತು ತಿಳ್ಕೊಳ್ಳಿ. ನಮ್ಮ ಮನೆಯಲ್ಲಿ ನಮ್ಮ ಮನೆ ಜನಕ್ಕಿಂತ ಡಬಲ್ ಸಂಖ್ಯೆ ಇತ್ತು. ನಮ್ಮಲ್ಲಿ 6 ಜನ ಇದ್ದಿದ್ದು, 12 ಗೋಮಾತೆಗಳಿತ್ತು, 12 ಹಸುಗಳಿತ್ತು. ನಮ್ಮ ಹಳ್ಳಿಯಲ್ಲಿ ಬೆಳಗ್ಗೆ 10 ಗಂಟೆ 11 ಗಂಟೆಯಿಂದ ಆದ್ರೆ ಸಾಕು, ಬೆಳಗ್ಗೆ ಅಲ್ಲಿಂದ ಬೆಟ್ಟಕ್ಕೆ ಮೇಯ್ದು ಹೋಗ್ತಾ ಇತ್ತು. ಇಡೀ ರಸ್ತೆ ಕಿಲೋಮೀಟರ್ಸ್ ಹಸುಗಳಿರ್ತಾ ಇತ್ತು, ಎತ್ತುಗಳಿರ್ತಾ ಇತ್ತು, ಕರುಗಳಿರ್ತಾ ಇತ್ತು. ಅವಾಗ ಹುಟ್ಟಿದಂತ ಕರು ರಸ್ತೆಯಲ್ಲಿ ಓಡಾಡೋದ್ರಲ್ಲಿ ಎಷ್ಟು ಆನಂದ ಪಡ್ತಾ ಇತ್ತು ರೀ ಅಂತ ಹಸುವನ್ನು ಕಾಣ್ತೀವ. ಇವಾಗ ಗೋ ಸಂತಾನ ಎಷ್ಟು ಹೋಗ್ತಾ ಇದೆ. ನಾವ್ ಯಾವೊಂದು ಹಸುವಿನ ಹಾಲು ಕುಡಿತಾ ಇದೀವಿ, ಅದು ಹಸುವಿನ ಹಾಲೇ ಅಲ್ಲ, ಅದೊಂದು ವೈಟ್ ವಾಟರ್ ಅಷ್ಟೇ, ಅದೊಂದು ಬಿಳಿ ನೀರು ಅಷ್ಟೇ. ಅದನ್ನ ನಾವು ಅದೇ ಅಮೃತ ಅಂತ ಕುಡಿತಾ ಇದೀವಲ್ಲ. ನಾವು ಈಗ ನಾಡ ಹಸು ಇಲ್ಲ ಅಂತ ಭಾವಿಸ್ಬೇಡಿ. ನಮ್ಮ ಇಲ್ಲಿಯ ಗಿಡ್ಡ, ಮಲ್ನಾಡು ಗಿಡ್ಡ ಹಸುಗಳಿದೆ, ಬೇರೆ ಬೇರೆ ಕಡೆ ಹಳ್ಳಿಕಾರ ಹಸುಗಳಿದೆ. ನಾವೆಲ್ಲ ಕೂಡ ಹಳ್ಳಿಯಿಂದ ಬಂದು ಇವತ್ತು ಏನಾಗಿದೆ ಅಂದ್ರೆ ಹಸು ನಾವು ಬೇಡ ಬೇಡ ಹಸು ಅಂತಂದ್ರೆ ನಮ್ಮ ಮಕ್ಕಳಿಗೆ ಹಾಲಿಲ್ಲಪ್ಪ ಸಿಗುತ್ತೆ ಅಂದ್ರೆ ಪ್ಯಾಕೆಟ್ ತೋರಿಸ್ತಾರೆ. ಹಾಲಿನಿಂದ ಬರುತ್ತೆ, ಪ್ಯಾಕೆಟ್ ಇಂದ ಬರುತ್ತೆ, ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ ಮಕ್ಕಳು. ಆ ಮಕ್ಕಳಿಗೆ ಹಸು ಹಾಲು ಕೊಡುತ್ತೆ ಅಂತ ಯಾವಾಗ ನಾವು ಗೊತ್ತು ಮಾಡಬೇಕು? ಅದನ್ನ ದಯಮಾಡಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀವಿ. ನಾವು ಗೋಮಾತೆಗೆ ಜೈ ಜಯಕಾರ ಅಷ್ಟೇ ಹಾಕಿ ಸಾಕಾಗೋದಿಲ್ಲ. ನಾವು ಹಸುವಿನ ಸಾಕಬೇಕು, ನಾಡ ಹಸುವಿನ ಹಾಲು ಕುಡಿಬೇಕು. ಈ ಸೀಮೆ ಹಸುಗಳ, ಕ್ರಾಸ್ ಬ್ರೀಡ್ ಹಸುಗಳ ಹಾಲನ್ನು ಕುಡಿದು ನಮ್ಮ ಶರೀರ ಏನ್ರಿ ಆಗಿದೆ? ಶರೀರ ತುಂಬಾ ವ್ಯಾಧಿ ತುಂಬಿಕೊಂಡಿದೆಯಲ್ಲ, ರೋಗ ತುಂಬಿಕೊಂಡಿದೆಯಲ್ಲ. ಅದೇ ನಾಡ ಹಸುವಿನ ಹಾಲು ಕುಡಿದಿದ್ದಾಗ ಹೇಗಿರ್ತಾ ಇತ್ತು? ಅಮೃತ ಅಲ್ವಾ? ಆ ಅಮೃತ ಕಳ್ಕೊಂಡಿದೀವಲ್ವಾ? ಏನಾದ್ರೂ ಮಾಡಿ ಮತ್ತೆ ನಾವು ಸ್ವದೇಶಿ ಚಿಂತನೆ, ಗೋಮಾತೆಯನ್ನ ನಾಡ ಹಸುವಿನ ಸಾಕೊಂಡು ಆಹಾರವನ್ನು ಕುಡಿಯುವಂತ ಕೆಲಸವನ್ನು ಮಾಡಬೇಕು. ನಮ್ಮ ಆಹಾರಗಳು ಅಷ್ಟೇ ಆಗಿದೆ. ಆಹಾರ ನಾವು ಅನ್ನ ಊಟ ಮಾಡಿದ್ರೆ ಅನ್ನನೇ ಊಟ ಮಾಡ್ತೇವೆ, ವಿಷಮ ಊಟ ಮಾಡ್ತೇವೆ ಗೊತ್ತಿಲ್ಲ. ಎಲ್ಲ ತರಕಾರಿಗಳು ಕ್ರಿಮಿಗೆ ನಾಶಕವನ್ನು ಹಾಕಿ, ಕ್ರಿಮಿಗೆ ಕೀಟಗಳ ನಾಶಕವನ್ನು ಹಾಕಿ ಅದನ್ನ ನಾವು ತಿಂತಾ ಇದ್ದೀವಿ. ಯಾವ ತರಕಾರಿ ತಿನ್ಬೇಕಾದ್ರೂ ಇದು ಸ್ವಚ್ಛವಾಗಿದೆ, ಶುದ್ಧವಾಗಿದೆ ಅಂತ ಸಿಗ್ಲಿಕ್ಕೆ ಇಲ್ಲ. ರಾಸಾಯನಿಕ ಪದಾರ್ಥಗಳಿಂದ, ಗೊಬ್ಬರಗಳಿಂದ ಬೆಳೀತಾ ಇದ್ದೀವಿ, ಕ್ರಿಮಿನಾಶಕ ಹಾಕಿದ್ದ ಆಹಾರಗಳನ್ನ ನಾವು ಉಪಯೋಗಿಸ್ತಾ ಇದ್ದೀವಿ. ನಾವೇ ಚಿತ್ಕೊಡೋದು ಯಾವಾಗ? ನಮ್ಮ ಮಕ್ಕಳು ನಿಜವಾಗ್ಲೂ ತುಂಬಾ ಸಂಕಟ ಆಗುತ್ತೆ. ಯಾರ ಪ್ರಾಯದ ಸ್ಥಿತಿಯಲ್ಲಿದ್ದಾರೆ, ಅವರ ಶಕ್ತಿನೇ ಇಲ್ಲ, ಅನೇಕರು ಮಕ್ಕಳಾಗೋದಿಲ್ಲ. ಇಂಥ ಸ್ಥಿತಿಯಲ್ಲಿ ನಮ್ಮ ಸಮಾಜ ಏನಾಗ್ತಾ ಇದೆ, ಬದಲಾಗ್ತಾ ಇದೆ. ಅದಕ್ಕೋಸ್ಕರ ನಾವೆಲ್ಲ ಸ್ವಲ್ಪ ನಮ್ಮ ತನನ ಉಳಿಸ್ಕೋಬೇಕು. ನಮ್ಮ ಹಳ್ಳಿತನ ಬ್ಯಾಕ್ ಟು ವಿಲೇಜಸ್ ಅಂತ ಹೇಳಿ ಮತ್ತೆ ನಾವು ಹಳ್ಳಿ ಕಡೆ ಧಾವಿಸ್ಬೇಕು, ಹಳ್ಳಿ ಜೀವನ ಮಾಡಬೇಕು. ಹಾಗೇನೆ ನಮ್ಮ ಸಂಸ್ಕೃತಿಯಲ್ಲಿ ಅಷ್ಟೇ ನಮ್ಮ ಮಹರ್ಷಿ ದಯಾನಂದ ಸರಸ್ವತಿ ಹೇಳಿದ್ರೆ ಬ್ಯಾಕ್ ಟು ವೇದಾಸ್. ಬ್ಯಾಕ್ ಟು ವೇದಾಸ್ ಅಂದ್ರೆ ಏನು? ನಾವಿವಾಗ ಏನ್ ಮಾಡಿದೀವಿ? ಇದೇನೆ 1947 ಇಸ್ವಿನಲ್ಲಿ ನಮಗೇನಾದ್ರೂ ಸ್ವಾತಂತ್ರ್ಯ ಬಂದಾಗ ನಮ್ಮ ಪೂರ್ವಿಕರು ಹೇಗೆ ಬದುಕ್ತಾ ಇದ್ರು, ನಮ್ಮ ಋಷಿಗಳು ಹೇಗೆ ಬದುಕ್ತಾ ಇದ್ರು, ಆ ಸ್ಥಿತಿನಲ್ಲಿ ನಾವೇನಾದ್ರೂ ಬದುಕು ಹೊರಟಿದ್ರೆ ಇವತ್ತು ಅಂಡರ್ ಡೆವಲಪ್ಡ್ ದೇಶ ಆಗ್ತಿರಲಿಲ್ಲ. ಇದು ಇಡೀ ಪ್ರಪಂಚಕ್ಕೆ ನಾವು ಸರ್ವಶ್ರೇಷ್ಠ ಯಾವ ರೀತಿಯಲ್ಲಿ ಬದುಕಿನಲ್ಲಿ, ಸಂಸ್ಕೃತಿಯಲ್ಲಿ, ಪರಂಪರೆಯಲ್ಲಿ ಹೇಳಿ ಆ ಸ್ಥಿತಿಗೆ ತರ್ತಾ ಇದ್ರು. ಇವಾಗಲೂ ಕೂಡ ಹೊರ ದೇಶದಿಂದ ಇಲ್ಲಿ ಬರ್ತಾರೆ. ಯಾಕೆ ಗೊತ್ತಾ? ಯಾವುದೋ ಇಂಡಸ್ಟ್ರಿಯಲ್ ಕೆಲಸ ಮಾಡೋದಕ್ಕೋಸ್ಕರ ಅಲ್ಲ. ಇಲ್ಲಿ ನಮ್ಮ ಸಾಧು ಸಂತರಿಂದ ಬಂದು ಯೋಗವನ್ನು ಕಲಿಯೋದಕ್ಕೆ, ವೇದವನ್ನು ಕಲಿಯೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಈ ಸಂಸ್ಕೃತಿ ಪರಂಪರೆಯನ್ನ ಅದರ ವಾರಸುದಾರರು ನಾವು ಎದೆತಟ್ಟಿ ಹೇಳಬೇಕು, ಇದು ನನ್ನದು, ವೇದ ನನ್ನದು, ಯಜ್ಞ ನನ್ನದು, ಯೋಗ ನನ್ನದು ಅಂತ ಯಾವಾಗ ಬರುತ್ತೆ ಅವಾಗ ನಾವು ಉಳಿತೀವಿ. ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ.
ಒಂದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀನಿ. ನಾನು ಯಜ್ಞದ ಬಗ್ಗೆ ಮಾತಾಡೋಕ್ಕೂ ಹೇಳ್ತಾ ಇರ್ತೀನಿ. ಇವಾಗ ಪರಮೇಶ್ವರ ಯಜ್ಞೋ ಈ ಶ್ರೇಷ್ಠ ಕರ್ಮ ಅಂತ ಹೇಳಿ ನಾನು ಹೇಳೋದನ್ನ ಒಂದು ರಿಪೀಟ್ ಮಾಡ್ತೀನಿ. ಯಾಕಂದ್ರೆ ಅನೇಕರು ಇಲ್ಲಿ ಹೊಸಬರಿದ್ದಾರೆ. ನಾವು ಅಡುಗೆಯನ್ನು ಮಾಡ್ತೀವಲ್ವಾ, ಎಲ್ಲ ತಾಯಿಗಳು ಅಡುಗೆ ಮಾಡಲೇಬೇಕು, ನಾವು ಒಂದು ಊಟ ಮಾಡಲೇಬೇಕು. ಯೋಚನೆ ಮಾಡಿ, ಅಡುಗೆ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ತೀವಿ, ಹೇಗೆ ನಾವು ಅಡುಗೆ ಮಾಡ್ತೀವಿ ಅಂತ. ಅಡುಗೆ ಇಲ್ಲ, ಒಲೆ ಮೇಲೆ ನಡೀತಾ ಇರುತ್ತೆ, ತಯಾರಾಗ್ತಾ ಇರುತ್ತೆ. ಟಿವಿಗಳು ಯಾವ್ದು ಬರ್ತಾ ಇದೆ, ಯಾವ ಧಾರಾವಾಹಿ ಬರ್ತಾ ಇದೆ, ಯಾರು ಯಾವ ಜೊತೆ ಓಡೋದು, ಮತ್ತಿನ್ನೇನು, ಎಲ್ಲೋ ಕೊಲೆ, ಎಲ್ಲೋ ಅತ್ಯಾಚಾರ, ಎಲ್ಲೋ ಅನಾಚಾರ, ಅದನ್ನೆಲ್ಲ ಕೇಳಿಕೊಂಡು ಅಡಿಗೆಯನ್ನು ಮಾಡ್ತೀವಲ್ಲ, ಆ ಅಡಿಗೆ ಪ್ರಸಾದವಾಗತ್ತ? ಆ ಅಡಿಗೆಯನ್ನ ಊಟ ಮಾಡಂತ ಮಕ್ಕಳಲ್ಲಿ ಯಾವ ಬುದ್ಧಿ ಬರಬೇಕು? ಒಂದು ಯೋಚನೆ ಮಾಡಿ. ಆಹಾರ ಅಂತ ಹೇಳಿದ್ರೆ ಕೇವಲ ಅನ್ನ ಊಟ ಮಾಡ್ತೀವಲ್ಲ ಅಷ್ಟೇ ಆಹಾರ ಅಲ್ಲ. ಆ ಆಹಾರ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಏನು ಕೇಳ್ತೇವೆ, ಇಲ್ಲಿ ಇಷ್ಟೊತ್ತು ನಾವೇನು ಕೇಳಿದ್ವಿ, ಇದು ಆಹಾರ ರೀ ನಮ್ಮ ಶರೀರಕ್ಕೆ. ಏನನ್ನ ನೋಡ್ತೀವಿ ಅದು ಆಹಾರ ಆಗುತ್ತೆ, ಏನನ್ನ ಮಾತಾಡ್ತೀವಿ ಅದು ಆಹಾರ ಆಗುತ್ತೆ. ಅದು ಬಿಟ್ಟು ನಾವು ಮೊಬೈಲಲ್ಲಿ ಯಾರು ನೋಡ್ಕೊಂಡು ಅಡುಗೆ ಮಾಡ್ತಾ ಇದ್ರೆ, ಮೊಬೈಲ್ ನೋಡ್ಕೊಂಡು ಅಡುಗೆ ಮಾಡ್ತೇವೆ, ಮೊಬೈಲಲ್ಲಿ ಏನೋ ಕೇಳ್ಕೊಂಡು ಏನೇನೋ ಕೆಟ್ಟ ಬರುತ್ತೆ, ಒಳ್ಳೇದು ತುಂಬಾ ಅಪರೂಪ ಬರೋದು. ಆ ಅಪರೂಪದ ಕೇಳಿ, ಒಳ್ಳೇದು ಮಾತನ್ನು ಕೇಳಿ, ಅದನ್ನ ಒಳ್ಳೆ ವಿಚಾರವನ್ನು ಕೇಳ್ಕೊಂಡು ನೀವು ಅಡುಗೆ ಮಾಡಿದ್ರ ಅದು ಪ್ರಸಾದವಾಗುತ್ತೆ. ಇದನ್ನು ಜಠರಾಗ್ನಿ ಅಂತ ಹೇಳ್ತಾರಲ್ವಾ, ಈ ಜಠರಾಗ್ನಿಗೆ ನಾವು ಪ್ರತಿನಿತ್ಯ ಊಟ ಮಾಡಬೇಕಾದ್ರೆ ಅದು ನಮಗೆ ಭೋಜನ ಯಜ್ಞ ಆಗಬೇಕು. ಯಾವಾಗ ಯಜ್ಞ ಆಗುತ್ತೆ, ಭೋಜನ ಯಜ್ಞ ಆಗುತ್ತೆ? ನಾವು ಸದ್ವಿಚಾರ ಚಿಂತನೆ ಮಾಡ್ಕೊಂಡು ಅಡುಗೆ ಮಾಡಿದ್ರೆ ಅದು ಭೋಜನ ಯಜ್ಞ ಆಗುತ್ತೆ. ಆದ್ರೆ ನಮ್ಮ ಮಕ್ಕಳೆಲ್ಲ ಸ್ಕೂಲ್ ಹೊರಟಿರ್ತಾರೆ, ಯೂನಿಫಾರ್ಮ್ ಹಾಕಿರ್ತಾರೆ, ಕಾಲೇಜ್ ಶೂ ಹಾಕಿರ್ತಾರೆ. ನಾವು ಮಕ್ಕಳನ್ನ ಅವಾಗ ಅಪ್ಪ ಸ್ವಲ್ಪ ತಿನ್ನೋ, ಊಟ ಮಾಡೋ, ತಿನ್ನಲ್ವಾ, ಇನ್ನೊಂದು ಸ್ವಲ್ಪ ಗಿಡಿ. ಆ ಪಾಪ ಆ ಮಕ್ಕಳು ಏನೋ ಅವ್ರಿಗೇನು ಗೊತ್ತಾಗುತ್ತೆ, ಊಟ ಮಾಡ್ಕೊಂಡು ಹೋಗ್ತಾರೆ. ನಮ್ಮನೆ ಯಜಮಾನರು ಅಷ್ಟೇನೆ, ಆ ಎಲ್ಲ ರೆಡಿಯಾಗಿ ಕಾಲ ಶೂ ಇರುತ್ತೆ, ಟೇಬಲ್ ಮೇಲೆ ಜೊತೆಡಮ್ಮ ಅಂತ ಹೇಳಿ ಊಟ ಮಾಡ್ತಾರೆ. ಇದೆಲ್ಲ ಊಟ ಮಾಡೋ ಸ್ಥಿತಿ. ಊಟ ಮಾಡೋದು ಅಂತ ಹೇಳಿದ್ರೆ ನೀವು ಪೂಜೆ ಮಾಡ್ಲಿಕ್ಕೆ ಹೇಗೆ ಕುಳಿತುಕೊಳ್ತೀರಿ, ಹಾಗೆ ನಿರ್ಮಲವಾದ ಮನಸ್ಸಲ್ಲಿ ಕೂತ್ಕೊಂಡು ಭಗವಂತ ಇದನ್ನು ಪ್ರಸಾದನಪ್ಪ ಅಂತ ಹೇಳಿ ಊಟ ಮಾಡಿದ್ರೆ ಅದು ಭೋಜನ ಯಜ್ಞ ಆಗುತ್ತೆ. ಅಡಿಗೆ ತಯಾರು ಮಾಡೋರು ಅಷ್ಟೇ, ನಾನು ಪ್ರಸಾದವನ್ನು ನಾನು ಹವಿಸ್ಸನ್ನು ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಂಡು ಮಾಡ್ತೀರಾ, ಅದು ಪ್ರಸಾದವಾಗತ್ತೆ, ಹವಿಸ್ಸಾಗತ್ತೆ. ನೀವು ಮಾಡುವಂಥ ಊಟ ಭೋಜನ ಆಗುತ್ತೆ, ಭೋಜನ ಯಜ್ಞ ಆಗುತ್ತೆ. ಆ ದೃಷ್ಟಿಯಿಂದ ಕೇವಲ ಯಜ್ಞ ಅಂದ್ರೆ ಹೋಮಗುಂಡದಲ್ಲಿ ಸಮಿತಿ ಹಾಕಬೇಕು, ತುಪ್ಪ ಹಾಕಬೇಕು, ಇದೆಲ್ಲ ಸಾಂಕೇತಿಕ. ಇದರಲ್ಲಿ ಹೌದು, ಇದೆಲ್ಲ ವೈಜ್ಞಾನಿಕವಾಗಿ ನಮಗೆಲ್ಲ ಅನುಕೂಲಗಳಿದೆ. ಆದರೆ ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಯೋಚನೆ ಮಾಡುವಾಗ ನಮ್ಮ ಜೀವನವೇ ಒಂದು ಯಜ್ಞ ಆಗಬೇಕು. ನಮ್ಮ ಜೀವನದಲ್ಲಿ ಯಜ್ಞೋ ಶ್ರೇಷ್ಠ ಕರ್ಮ ಅಂತ ಏನು ಹೇಳಿದ್ರು, ಇಲ್ಲಿ ಇಷ್ಟೊತ್ತು ಮಾಡಿದೀವಲ್ರಿ, ಇಷ್ಟೊತ್ತು ನಾವು ಸತ್ಸಂಗ ಮಾಡಿದೀವಲ್ಲ, ಇದೊಂದು ಶ್ರೇಷ್ಠ ಯಜ್ಞ. ಪವರ್ಲಾಗಿ ಒಂದಷ್ಟು ವಿಚಾರ ತಿಳಿಸಿದಾರಲ್ಲ, ಅದೊಂದು ಶ್ರೇಷ್ಠ ಯಜ್ಞ. ಯಾವುದನ್ನ ಸಮಾಜಕ್ಕೆ ಅನುಗುಣವಾಗಿ, ಸಮಾಜಮುಖಿಯಾಗಿ, ಸಮಾಜಕ್ಕೆ ಹಿತವಾಗಿ, ಸಮಾಜದ ದೃಷ್ಟಿಯಿಂದ ನೀವು ಕೆಲಸ ಮಾಡ್ತೀರಿ, ಅದೆಲ್ಲ ಯಜ್ಞವೇ. ಆ ದೃಷ್ಟಿಯಿಂದ ನಮ್ಮ ಜೀವನ ಹೇಗಾಗಬೇಕು, ಬರೀ ಯಜ್ಞ ಮೊದಲು ಮಾಡೋದಲ್ಲ, ಜೀವನ ಯಜ್ಞ ಆಗಬೇಕು. ಅಂದ್ರೆ ನಮ್ಮ ಜೀವನ ಸಮಾಜಕ್ಕೆ ಸಮರ್ಪಿತವಾಗಬೇಕು. ಅದನ್ನ ಕಲಿತಾ ಹೋಗೋಣ. ಈಗ ನಮ್ಮ ಜಿಲ್ಲಾ ಸಂರಕ್ಷಕರು ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸೂಚನೆ ಕೊಟ್ಬಿಡ್ತೀನಿ. ಇಲ್ಲಿ ಅನೇಕರು ತಮ್ಮ ಅಗ್ನಿಗುಣವಂತಂದು ಯಜ್ಞ ಮಾಡಿದಿರಿ, ನೀವೆಲ್ಲ ತೆಗೆದುಕೊಂಡು ಹೋಗಿ. ಯಾರು 500 ರೂಪಾಯಿನ ಕೊಟ್ಟು ಇಲ್ಲಿ ನಮ್ಮ ನಟರಾಜೇಂದ್ರ ರಿಜಿಸ್ಟರ್ ಆಗಿದ್ದೀರಿ, ಅವರು ಕೂಡ ನೀವು ಕೊಟ್ಟಿರುವಂತ ತೆಗೆದುಕೊಂಡು ಹೋಗಿ. ಇಲ್ಲಿ ಇನ್ನೂ ತುಂಬಾ ಕುಂಡಗಳನ್ನು ನಾವೇ ತಂದಿಟ್ಟಿದ್ದೀವಿ, ಅದನ್ನ ಮಾಡಿದ್ದಾಗಿದೆ, ಅದಲ್ಲೇ ಬಿಟ್ಟು ಹೋಗಿ. ನೀವು ತಗೊಂಡು ಹೋದರೆ ತಗೊಂಡು ಹೋಗ್ಬೋದು. ನಮ್ಮ ನಟರಾಜವ್ರಿಗೂ ಅಥವಾ ಶಾರದವ್ರಿಗೂ ಅದರ ಒಂದು ಹಣ 500 ರೂಪಾಯಿನ ಕೊಟ್ಟರೆ, ಯಾಕಂದ್ರೆ ನಾವು ಅಂಗಡಿಗೆ ವಾಪಸ್ ಕೊಡ್ಬೇಕಲ್ಲ, ಆ ದೃಷ್ಟಿಯಿಂದ ಅದನ್ನ ಕೊಡಿ. ನೀವೆಲ್ಲರೂ ತಗೊಂಡು ಹೋಗಿ ಪ್ರಾರ್ಥನೆ ಮಾಡ್ಕೊಡ್ತೀವಿ. ಯಜ್ಞ ಮಾಡೋರೆಲ್ಲ ಆ ಕುಂಡವನ್ನ ಇವಾಗ ಕೈನಲ್ಲಿ ದುಡ್ಡಿದ್ದವರು ಬರೋಲ್ಲ, ಓಕೆ ಪರವಾಗಿಲ್ಲ. ಆದರೆ ನಟರಾಜವರು ಮೆಸೇಜ್ ಮಾಡಿ, ನಾನಿದ್ರೆ ಬಾಬ್ದು 500 ರೂಪಾಯಿ ನೀವು ಕಳಿಸ್ತೀನಿ ಅಂತೇಳಿ ಹೀಗೆ ಮಾಡಿ ನಮಗೆ ಸಹಕಾರ ಕೊಡಿ. ಮುಂದೆ ನಮ್ಮ ವಿಜಯನಗರದಲ್ಲಿ ತುಂಬಾ ಜನ ನಮಗೆ ಹೇಳ್ಕೊಡಿ ಬಂದಿದ್ದಾರೆ. ವಿಜಯನಗರದಿಂದ ಯಾರು ಯಜ್ಞ ಕಲಿತೀವಿ ಕೈ ಎತ್ತಿ ನೋಡೋಣ ಒಂದ್ಸಲ. ಎಷ್ಟು ಜನಕ್ಕೂ ನೀವು ಅಲ್ಲೇ ಬಂದು ಮಾಡಬೇಕು ಅಂತ ಹೇಳಿದ್ರೆ ನಾನು ಅಲ್ಲೇ ಬೇಕು ಕಳಿಸ್ಕೊಡ್ತೀನಿ. ಯಾರು ಆನ್ಲೈನಲ್ಲಿ ಕಲಿಬೇಕು ಅನ್ನೋ ಇಚ್ಛೆ ಇದೆ ಅವರಿಗೆ ಪ್ರತಿ ರಾತ್ರಿ 7 ಗಂಟೆಯಿಂದ ಆನ್ಲೈನ್ ನಡೀತಾ ಇದೆ. ಯಾರು ಬೇಕಾದ್ರೆ ಆನ್ಲೈನ್ ಜಾಯಿನ್ ಆಗಬೇಕು. ನಾನು ಈ ವಿಜಯನಗರದಲ್ಲಿ ಯಾವಾಗ ಡೇಟ್ ಫಿಕ್ಸ್ ಮಾಡ್ತೀನಿ ಆವಾಗ ನಾನು ಬಂದು ಅಲ್ಲಿ ಹೇಳ್ಕೊಡ್ತೀನಿ. ಈಗ ನಮ್ಮ ಲೋಕ
ನಮ್ಮ ಈ ಕಾರ್ಯಕ್ರಮಕ್ಕೆ ದೂರದಿಂದ ಬಂದಿರತಕ್ಕಂಥ ನಮ್ಮ ಬಾವಲಾಜಿ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲ ಪರವಾಗಿ ಮತ್ತೊಮ್ಮೆ ನನ್ನ ಪುತ್ತೂರು ಧನ್ಯವಾದ ಅನಿಸ್ತಾ ಇದ್ದೀನಿ. ಅವ್ರಿಗೆಲ್ಲರಿಗೂ ಕೂಡ ಜೋರಾದ ಒಂದು ಚಪ್ಪಾಳೆ ಕೊಡಬೇಕಂತೇಳಿ ಇಷ್ಟಪಡ್ತೀನಿ. ಅದೇ ರೀತಿ ಈ ಅಗ್ನಿಹೋತ್ರಕ್ಕೆ ಬಂದಿರತಕ್ಕಂಥ ನಮ್ಮ ಹಾಸನ ಜಿಲ್ಲೆಯವರು, ಪರವರಿಂದ ಬಂದಿರ್ತವರು, ತುಮಕೂರಿಂದ ನಾನಾ ಜಿಲ್ಲೆ ಕಡೆಯಿಂದಲೂ ಬಂದಿದ್ದೀನಿ. ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ತುಂಬ ಧನ್ಯವಾದ ಅರ್ಪಿಸ್ತೇನೆ. ಮತ್ತೊಂದು ಬೇಜಾರ ಸಂಗತಿ ಅಂದರೆ ಇಷ್ಟಿಂತ ಸುಂದರವಾದ ಈ ಅಗ್ನಿಹೋತ್ರ ನಾವು ಎಷ್ಟೋ ಕಡೆ ಒಂದೊಂದೇ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಇದಾಗಿ ನಾವು ಅನ್ನೋದು ಇರೋದೇ ಬೇಡ. ಈಗ ನಮ್ಮ ಮಹಂತೇಶ ಹೇಳಿದ್ರು, ನನ್ನ ಮೂಗು ಸೀತಾನೆ ಹೋಯ್ತು ಅಂತ ಹೇಳಿದ್ರು. ಹಾಗಿರುವಾಗ ನಮ್ಮ ಹಿರಿಯವರು ದಯವಿಟ್ಟು ಯಾರು ಮಾತಾಡಬಾರ್ದು. 2 ನಿಮಿಷ ಇದೆ, ಉಪಹಾರ ಇದೆ, ಉಪಹಾರ ತಗೊಂಡು ಹೋಗ್ಬೇಕು ಬರ್ತೀಗ. ಅದರಲ್ಲಿ ನಮ್ಮಲ್ಲಿ ಒಂದು ಕಳಕಳಿ ಯಾಕಂದ್ರೆ ನಮ್ಮ ಸೀನಿಯರ್ಗಳು ಇಲ್ಲಿ ನಮ್ಮ ಪತಂಜಲಿ ಯೋಗ ಸಂಘದ ಹಿರಿಯವರಾದಂಥ ಪ್ರಭಾರಿಗಳೇ ಬಂದಿಲ್ಲ. ಅದು ನಮ್ಮ ತುಂಬ ನೋವಿನ ಸಂಗತಿ. ಅಂಥವ್ರಲ್ಲಿ ಇರಬೇಕು, ಕಳೆ ಬರಬೇಕಂದ್ರೆ ಅವರುಗಳು ಬರಬೇಕು. ನಾನು ಅವಾಗಲೂ ಒಂದು ತಿಂಗಳಿಂದ ನೋಡ್ತಿರ್ತಾರೆ. ಅವರು ಶ್ರೀಧರ್ಜಿ ಅವರು ಎಷ್ಟು ಆಗಾಗ ಮೀಟಿಂಗ್ ಕರೀತಾರೆ, ಅದು ಕರೀತಾರೆ, ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ಜೋಮಲ್ಲಿ ಬನ್ನಿ, ಅಷ್ಟು ಹೇಳಿಕೊಂಡು ಅವರು ಓಡಾಡ್ತಿದ್ದಾರೆ. ನಾನು ನಿನ್ನೆಯಿಂದ ನೋಡ್ತಿದ್ದೀನಿ. ನಾವು ಎಷ್ಟೋ ಜನ ನಮ್ಮ ಇದು ಮಾಡಿ, ಹಾಗಾಗಿ ಆ ಥರ ಆಗಬಾರ್ದು ಅಲ್ಲ. ನಾನು ಯಾಕಂದರೆ ಬೇಜಾರಿಂದ ಹೇಳ್ತಿದ್ರೆ ನಾವು ಜಿಲ್ಲಾ ಸಂರಕ್ಷಕರಾಗಿ ಹೇಳ್ತಾರೆ. ಯಾಕಂದ್ರೆ ನಾವು 25 ಕೇಂದ್ರ ಇದೆ, ಇದು ಸುಮಾರು ಕೇಂದ್ರದವ್ರು ಬಂದಿಲ್ಲ. ಎಷ್ಟೋ ಕೇಂದ್ರ ದಯವಿಟ್ಟು ಯಾರು ಮಾತಾಡಬಾರ್ದು. ಸುಮಾರು ಕೇಂದ್ರದವ್ರು ಯಾಕೆ ಬಂದಿಲ್ಲ? ಈಗ ನಾವು ಎಲ್ಲರೂ ಅಡ್ವೈಸ್ಕೊಂಡಿದ್ವಿ, ಮೆಸೇಜ್ ಹಾಕಿದ್ವಿ, ಬರಬೇಕು. ಹೊರ ಊರಿಂದ ಬಂದಿರಬೇಕಾದ್ರೆ ಬಾವಲಾಜಿ ಬಂದಿದ್ದಾರೆ ಅಂತ ಗೊತ್ತಿದ್ರು ಕೂಡ ಇನ್ನು ಸುಮಾರು ಕೇಂದ್ರದವ್ರು ಬರಬೇಕು. ಇದು ನಮ್ಮ ಒಂದು ಸಂಘಟನೆ ಅಲ್ವಾ, ಅದನ್ನು ನಾವು ಅರ್ಥಕೋಬೇಕು. ನಾವು ಹೇಳಿದ್ರೆ ನೀವೇ ತಿಳಿದುಕೊಂಡು ಇನ್ನು ಮುಂದೆ ಆದರೂ ಕೂಡ ಪ್ರತಿಯೊಂದು ಕಾರ್ಯಕ್ರಮ ಭಾಗವಹಿಸಿ ಕೇಂದ್ರಗಳು ಜಾಸ್ತಿ ಮಾಡಿ ಅವರ ವಾರ್ಡ್ ಪ್ರಭಾರಿ. ಒಂದು ನಿಮಿಷ ಗಮನಿಸಿ. ನಮ್ಮ ಜಿಲ್ಲಾ ಸಂರಕ್ಷಕರು ಆದರಣೀಯ ಲೋಕನಾಥ್ ಅವರು ಬಹಳ ಜನ ಪ್ರಭಾರಿಗಳು, ಬಹಳ ಕೇಂದ್ರದವರು ಬರಲಿಲ್ಲ ಅಂತ ಒಂದು ಮಾತು ಹೇಳಿದ್ರು. ಇಲ್ಲಿ ಕೇಳ್ಕೊಳ್ಳಿ, ಇದನ್ನ ಎಲ್ಲರೂ ಗಮನ ಇಟ್ಟ ಕೇಳಿ. ಅವ್ರು ಯಾಕೆ ಬಂದಿಲ್ಲ ಅಂತಂದ್ರೆ ಅವರ ಟಿಕೆಟ್ ಕನ್ಫರ್ಮ್ ಆಗಿಲ್ಲ, ಇನ್ನು ವೇಟಿಂಗ್ ಐತಿ. ಕನ್ಫರ್ಮ್ ಆದ್ಮೇಲೆ ಮುಂದಿನ ಸಲ ಬರ್ತಾರೆ. ಓಕೆ, ಧನ್ಯವಾದ ಸರ್, ನಿಮಗೆ ಧನ್ಯವಾದಗಳು. ಆದರೆ ಇದು ಆಗಬಾರ್ದು. ಯಾಕಂದರೆ ಅವೆಲ್ಲ ಒಟ್ಟುಗೂಡಿ ಮಾಡಬೇಕು ಅಂತ ಹೇಳಿದ್ರೆ ನಾನು ಯಾಕೆ ಇನ್ನು ಮುಂದೆ ಕೂಡ ಅವ್ರು ಅರ್ಥಕೊಂಡು ಬರಲಿ ಅಂತ ಹೇಳ್ತಾ ನಮ್ಮ ಈ ಅಗ್ನಿಹೋತ್ರವನ್ನು ನಮ್ಮ ವಿಜಯನಗರದಲ್ಲ ಕೇಳ್ತಿದ್ದಾರೆ. ನಾವು ಯೋಗದಲ್ಲಿ ವಾರದಲ್ಲಿ ಒಂದು ದಿನ, ಪ್ರತಿ ವಾರಕ್ಕೆ ಅದನ್ನು ನಾವು ಟೇಪ್ಟೇಬಲ್ ಹಾಕೊಂಡಿದ್ದೀವಿ. ಆ 7 ದಿವಸದಲ್ಲಿ ಒಂದು ದಿನ ಅಗ್ನಿಹೋತ್ರ. ಈಗ ಯುವ ಪ್ರಭಾರಿಗೆ ಆದ್ರೆ ಅವರು ಚಾರ್ಜ್ ಕೊಟ್ಟಾಗಿದೆ. ನಮ್ಮ ದೊರೆಸ್ವಾಮಿ ಅವರು ಪ್ರತಿ ವಾರ ನಮಗೆ ಬರ್ತಾರೆ, ಇಲ್ಲ ಸಾರ್ ಬರ್ತಾರೆ. ಅವರಿಲ್ಲ ಅಂದರೆ ಅವ್ರು ಬರ್ತಾರೆ. ಅವ್ರು ಬಂದು ನಮಗೆ ವಾರದಲ್ಲಿ ಒಂದು ದಿವಸ ಅದಕ್ಕೋಸ್ಕರ ಎಲ್ಲ ಪರಿಕರ ತಗೊಳ್ಬೇಕು, ಎಲ್ಲ ತಗೊಳ್ಳಿ. ಅವ್ರು ಬಂದು ಹೇಳಿಕೊಡ್ತಾರೆ. ನಾವು ಪ್ರತಿ ವಾರದಲ್ಲಿ ಒಂದಿನ ಮಾಡೋಣ ಸರ್, ಖಂಡಿತ. ಮತ್ತು ನಾವು ವಾರ್ಡ್ ಪ್ರಭಾರಿಗಳು ಮಾಡ್ತಾ ಇದ್ವಿ, ಅಲ್ಲಿ ಕೂಡ ಮಾಡ್ತೀವಿ. ಈಗ ಯಾರು ಹೊಸದಾಗಿ ವಾರ್ಡ್ ಪ್ರಭಾರಿ ಮಾಡ್ತಾ ಇದ್ದೇವೆ ಅಲ್ಲಿಗೂ ಕೂಡ ಅವ್ರು ಬರ್ತಾರೆ. ಸಿಂಧಜಿ ಪ್ರಾಯಾಗಿ ಪಾಪ ಎಲ್ಲ ಕಡೆ ಓಡಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅವರ ಜೊತೆಯಲ್ಲಿ ತುಂಬ ಸಹಕಾರ ಇದ್ದಾರೆ. ಎಲ್ಲ ಸೇರಿ ಇನ್ನೂ ಕೂಡ ಯೋಗಮಯ ಮಾಡೋಣ. ಅಗ್ನಿಹೋತ್ರದ ಜೊತೆಯಲ್ಲಿ, ಯೋಗದ ಜೊತೆಯಲ್ಲಿ ಇದನ್ನು ಕೂಡ ಒಂದು ಅಳವಡಿಸ್ಕೊಂಡು ಮಾಡಿದರೆ ನಮಗೆ ಇನ್ನೂ ಆರೋಗ್ಯ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಒಂದು ಧನ್ಯವಾದ ಅಂತ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ನಾನು ಹೇಳಿದ್ರೆ ಈ ಎನರ್ಜಿ, ಈ ಆನಂದ 1 ವರ್ಷ ತನಕ ನಿಮ್ಮ ಒಳಗೆ ಉಳಿಯುತ್ತೆ. ಈಗ ಬಂದಿರೋರ ಬಗ್ಗೆ ಮಾತಾಡಿ, ಯಾರು ಬರಲಿಲ್ಲ ಇನ್ಮೇಲೆ ಯಾವ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು. ಇದು ಖಂಡಿತ. ಯಾವಾಗಲೂ ಅವ್ರ ಭಾಗ್ಯದಾಗಿಲ್ಲ, ಅವ್ರು ಬಂದಿಲ್ಲ ಅಷ್ಟೇ. ಯಾರು ಭಾಗ್ಯದಾಗಿರುತ್ತೆ. ಈಗ ನಾನು ಹುಬ್ಬಳ್ಳಿಯಿಂದ ಬೆಂಗಳೂರು ಹೋಗಿ ಬೆಂಗಳೂರಿಂದ ನಿಮ್ಮ ಜೊತೆ ಬಂದಿದ್ದೀನಿ, ಆಯ್ತಾ? ಅದರಿಂದ ಪಕ್ಕದ ಮನೆಯವರು ಬಂದಿಲ್ಲ, ಅವ್ರು ಬಂದಿಲ್ಲ ಅಂತ ನಾವು ಯಾಕೆ ಹೇಳ್ಬೇಕು? ಅವ್ರ ಭಾಗ್ಯ ಇಲ್ಲ, ಅವ್ರು ಬಂದಿಲ್ಲ ಅಷ್ಟೇ. ಯಾರಿಗೆ ಭಾಗ್ಯ ಇದೆ ಅವ್ರು ಬಂದಿದ್ದಾರೆ. ಬನ್ನಿ. ಈ ಕನಕ ಪರಮೇಶ್ವರಿ ದೇವಸ್ಥಾನದ ಆರ್ಯ ವೈಶ್ಯ ಸಮಾಜದ ನಮ್ಮ ಅಧ್ಯಕ್ಷರು ಪೂರ್ತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದುಕೊಂಡು, ಯಾಕಂದ್ರೆ ಇದು ನಮ್ಮ ಹಾಸನದ ಮೂಲ ಯೋಗ ಕೇಂದ್ರ. ಹಾಸನದಲ್ಲಿ ಈ ನಮಗೆ ಆರಂಭದಲ್ಲಿ ನೆನಪಿದೆ,
ಮೊದಲಿಂದ ನಮ್ಮ ರಂಗನಾಥ್ಜಿ ಮತ್ತೆ ಇಬ್ರು ಸಹೋದರರು ಇದನ್ನ ಆರಂಭ ಮಾಡಿದಾಗಲಿಂದ ಇಲ್ಲಿ ತುಂಬಾ ಇದನ್ನು ಬೆಳೆಸಿದ್ದಾರೆ. ಒಂದ್ಸಲ ಇಬ್ಬರು ಸಹೋದರರಿಗಾಗಿ ಜೋರಾದ ಚಪ್ಪಾಳೆ. ಹಾಗೂ ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷರು ನಮ್ಮ ಈ ಕಾರ್ಯಕ್ರಮ ಕುರಿತು ಅವರ ನುಡಿಗಳನ್ನು ನಾವು ಕೇಳೋಣ. ಸ್ವಲ್ಪ ಶಾಂತಿ, ಒಂದು 2 ನಿಮಿಷ ಅವರ ನುಡಿಗಳನ್ನು ಬಹಳ ಭಕ್ತಿಯಿಂದ ನೀವು ಕೇಳಬೇಕು. ಆದಮೇಲೆ ಒಂದು ಸಾಮೂಹಿಕ ಭಾವಚಿತ್ರ ಹಾಗೂ ಹರಿಹರಪುರ ಶ್ರೀಧರ್ಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ರಾಜ್ಯದ ಪರವಾಗಿ ಅವರಿಗೆ ರಾಜ್ಯದ ಒಂದು ಜವಾಬ್ದಾರಿ ನೀಡಿದ್ದೀವಲ್ಲ, ಒಂದು ಗೌರವ ಅರ್ಪಣೆ ನಿಮ್ಮೆಲ್ಲರ ಪರವಾಗಿ ಮಾಡೋಣ. ನಂತರ ಪ್ರಸಾದ. ದಯವಿಟ್ಟು ಅಧ್ಯಕ್ಷರ ನುಡಿಗಳನ್ನು ಕೇಳೋಣ. ಭಾಗ್ಯವಂತರ ಈ ಯಜ್ಞ ಕಾರ್ಯಕ್ರಮವನ್ನು ನಮ್ಮ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಹಮ್ಮಿಕೊಳ್ಳಬೇಕೆಂದು ನಮ್ಮ ಹರಿಹರಪುರ ಶ್ರೀಧರ್ಜಿ ಬಗ್ಗೆ ಕೇಳಿದಾಗ ನಮಗೆ ಸಂತೋಷ ಆಯಿತು. ಅದ್ರ ಪ್ರಕಾರ ಇಲ್ಲಿ ಏರ್ಪಾಡು ಮಾಡ್ಕೊಳ್ಳೋದಕ್ಕೆ ನಮಗೇನು ಅಭ್ಯಂತರ ಎಲ್ಲ ಮಾಡಿ ನಾವು ಆದಷ್ಟು ಸಹಕಾರ ಕೊಡ್ತೇವೆ ಅಂತ ಹೇಳಿ ಅದನ್ನು ಒಪ್ಪಿ ಅವರನ್ನೆಲ್ಲ ಅರೇಂಜ್ ಮಾಡಿದ್ದಾರೆ. ಇಲ್ಲ ಇಲ್ಲಿ ಅರೇಂಜ್ ಮಾಡೋದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿನ್ನೆ ಸಂಜೆಯಿಂದ ಅವಿರತವಾಗಿ ಎಲ್ಲ ಸೌಕರ್ಯಗಳನ್ನು ಒದಗಿಸಿ ಈ ಯಜ್ಞ ಯಶಸ್ವಿಯಾಗುವಂತೆ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಹರಿಹರಪುರದ ಶ್ರೀಧರ್ಜಿಯವರಿಗೂ ಮತ್ತು ಇದಕ್ಕಾಗಿ ಬೆಂಗಳೂರಿನಿಂದ ಆಗಮಿಸಿದ ಭವರ್ಲಾಲ್ಜಿಯವರಿಗೂ ನಾವು ಕನ್ನಿಕಾ ಪರಮೇಶ್ವರಿ ಟೆಂಪಲ್ ಟ್ರಸ್ಟ್ ಮತ್ತು ಆರ್ಯ ವೈಶ್ಯ ಮಂಡಳಿಯಿಂದ ವಂದನೆಗಳನ್ನು ಅರ್ಪಿಸುತ್ತೇವೆ. ಇದೇ ರೀತಿ ಈ ಯೋಗ ಮತ್ತು ಈ ಯಜ್ಞವನ್ನು ಎಲ್ಲ ಕಡೆ ಪಸರಿಸಬೇಕೆಂದು ನನ್ನ ಭಾವನೆ. ಏಕೆಂದರೆ ಮನೆಗೆ ಒಬ್ಬರೇ ಮಾಡೋದ್ರಿಂದ ಮನಸ್ಸು ಶಾಂತಿಯಾಗುತ್ತೆ ಮತ್ತು ಶಕ್ತಿನೂ ಬರುತ್ತೆ. ಅದೇ 10 ಜನ ಅಥವಾ 100 ಜನ ಬಂದು ಸೇರಿದಾಗ ಅದು 10 ಜನ ಸೇರಿದಾಗ 10 ಪಟ್ಟು ಆಗಲ್ಲ, 100 ಪಟ್ಟಾಗುತ್ತೆ. 100 ಜನ ಬಂದು ಸೇರಿದಾಗ 100 ಪಟ್ಟಾಗಲ್ಲ, 1000 ಪಟ್ಟಾಗುತ್ತೆ. ಯಾಕೆಂದರೆ ಇದು ಅರ್ಥಮೆಟಿಕ್ ಫಾರ್ಮುಲಾ ಅಲ್ಲ. 1 ಕಡ್ಡಿ ಮುರಿಯೋದು ಈಸಿ, ಅದೇ 4 ಕಡ್ಡಿ ಸೇರ್ಕೊಂಡಾಗ ಮುರಿಯೋದು ಆಗಲ್ಲ. ಅದರಿಂದ ಇದನ್ನು ಅರ್ಥಮೆಟಿಕ್ ಫಾರ್ಮುಲಾದಲ್ಲಿ ಲೆಕ್ಕ ಮಾಡೋಕ್ಕಾಗಲ್ಲ. ಸಾಮೂಹಿಕವಾಗಿ ಇದನ್ನು ಮಾಡಿದಾಗ ಅದರ ಶಕ್ತಿ ತುಂಬ ಜಾಸ್ತಿಯಾಗಿ ಎಲ್ಲ ಬಂಧುಗಳಿಗೂ ಅದರ ಆನಂದ ಸಿಗುತ್ತೆ, ಅದರ ಶಕ್ತಿ ಬರುತ್ತೆ. ಅದರಿಂದ ಈ ಅಭಿಯಾನ ಏನಿದೆ ಅದು ಪೂರ್ಣ ಯಶಸ್ವಿ ಆಗಲಿ ಅಂತ ಬಯಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ವಾಸವಿ. ಧನ್ಯವಾದಗಳು. ಬನ್ನಿ, ಈಗ ಅಫಿಷಿಯಲಿ ಅಧಿಕೃತವಾಗಿ ನಾವು 3-4 ಬಾರಿ ಆನ್ಲೈನ್ ಕಾರ್ಯಕ್ರಮದಲ್ಲಿ ಅನೌನ್ಸ್ಮೆಂಟ್ ಆಗಿತ್ತು. ಆದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಈ ಪತಂಜಲಿ ಯೋಗಪೀಠದ ರಾಜ್ಯ ಯಜ್ಞ ಪ್ರಭಾರಿಯಾಗಿ ನಮ್ಮ ಹರಿಹರಪುರ ಶ್ರೀಧರ್ಜಿಯವರು ನೇಮಕಗೊಂಡಿದ್ದಾರೆ. ಅವರಿಗೆ ನಮ್ಮ ರಾಜ್ಯ ಸಮಿತಿ ವತಿಯಿಂದ ಒಂದು ಗೌರವವನ್ನು ಮಾಡ್ತಾ ಇದ್ದೀವಿ. ಆದಮೇಲೆ ನಾಗರಾಜಿ ಅವರ ಒಂದು ಮನದಾಳದ ನುಡಿಗಳು ಸಹ ನಾನು ಕೇಳಬೇಕು. ಸನ್ಮಾನ ಆದಮೇಲೆ ಅವರು ಮಾತಾಡ್ತಾರೆ. ಇಲ್ಲ ನೋಡಿ ಬಿಡಿ ಕ್ಷೇತ್ರ ಕನಕಾಂಬರ ದೇವಸ್ಥಾನ ಅದರ ಅಧ್ಯಕ್ಷರಿಗೆ ಈಗಾಗಲೇ ಆಭಾರ ಮನ್ನಣೆ ಮಾಡಿಕೊಟ್ಟಿದ್ದೀವಿ. ಅವರಿಗೆ ಮತ್ತೊಮ್ಮೆ ವಂದನೆ ಹೇಳ್ತಾ
ಅದಕ್ಕೆ ಪ್ರಾಯೋಗಿಕರು ಒಂದಷ್ಟು ಹೆಸರು ಹಾಕಿದ್ದೀನಿ ನಾನು. ಅದನ್ನು ಯಾವ ಹೆಸರು ಇವಾಗ ಹೇಳೋದಿಲ್ಲ, ಆದರೂ ಕೂಡ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇದಕ್ಕೆ ಸಹಕರಿಸಿರುವಂಥ ಎಲ್ಲರಿಗೂ ಕೂಡ ನಮ್ಮ ಹಾಸನದ ಪತಂಜಲಿ ಯೋಗ ಪರಿವಾರದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ನಮ್ಮ ಪ್ರಭಾವಿಗಳು, ನಮ್ಮ ಕಾರ್ಯಕರ್ತರು ಏನು ಕಮ್ಮಿ ಇಲ್ಲ. ನಾವು ಸಾಮಾನ್ಯವಾಗಿ ಈ ಒಂದು ತಿಂಗಳಿಂದ ಸಾಕಷ್ಟು ಓಡಾಟಗಳು, ಸಾಕಷ್ಟು ಸಂಪರ್ಕ. ನಾನೊಂದ್ಸಲ ಗಟ್ಟಿಯಾಗಿ ಹೇಳ್ತೀನಿ, ಯಾರು ಸ್ವಲ್ಪ ಚಿಕ್ಕವರಿದ್ದಾರೆ ಏನು ಬೇಸರ ಪಟ್ಕೊಳ್ಳೋದು, ಅದಕ್ಕೆ ಸ್ವಲ್ಪ ನಟರಾಜ್ ದೊರೆ ಅಂತ ಗಟ್ಟಿ ಮಾತನ್ನು ಹೇಳ್ತೀನಿ. ಆದರೂ ಕೂಡ ಬೇಸರ ಪಟ್ಕೊಳ್ಳೋದನ್ನೇ ಅವರ ಯಾರ್ಯಾರು ಸಂಪರ್ಕ ಮಾಡಬೇಕು ಅದೆಲ್ಲ ಅವ್ರು ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಮಹಿಳೆಯರಲ್ಲಿ ನಮ್ಮ ಶಾರದಾ ಮೊದಲುಕೊಂಡು ಶಾರದಾ ಜೊತೆಗೆ ಮಂಜುಳಾ ಮತ್ತು ಬೇರೆ ಸಾಕಷ್ಟು ಜನ ಜೋಡಿಸ್ಕೊಂಡು ಅವರೆಲ್ಲರೂ ಕೂಡ ಮಹಿಳೆಯರು ತುಂಬ ಸಂಪರ್ಕ ಮಾಡಿದ್ದಾರೆ. ಅವರಿಗೆ ಶಾರದಾ ವಿಶೇಷವಾಗಿ ಮತ್ತು ಅವರ ಬೆಟಾಲಿಯನ್ಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೇನೆ. ಎಲ್ಲ ಮಹಿಳೆಯರಿಗೆ ಇದ್ದೀರಿ, ಇನ್ನೊಂದು ವಿಚಾರ ತಿಳ್ಕೊಳ್ಳಿ, ಹತ್ತಿರದಲ್ಲೇ ಮಹಿಳಾ ಸಮಾವೇಶ ಮಾಡ್ತಾ ಇದ್ದಾರೆ ಶಾರದಾ. ಇಲ್ಲಿ ಒಮ್ಮೆ ಯುವ ಸಮಾವೇಶ ಆಗಿದೆ, ಬರಲಾಗಿ ಬಂದಿದ್ದಕ್ಕೆ ಯುವ ಸಮಾವೇಶದಲ್ಲಿ 2500 ಜನ, 2500 ಜನ ಸೇರಿದ್ರು. MC ಮಲ್ನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗ್ ದೊಡ್ಡ ಸಭಾಂಗಣದಲ್ಲಿ ಮಾಡಿದ್ರು. ಸೊ ಅವಾಗ ಚಕ್ರವರ್ತಿ ಸೂರ್ಯನೆಲೆ ಅವರದ್ದು ಭಾಷಣ ಇತ್ತು. ಸೊ ಅದರ ನಂತರ ತುಂಬಾ ದೊಡ್ಡ ಸಮಾವೇಶ ಅಂತ ಆಗಿಲ್ಲ, ಹೀಗೆ ಒಂದು 200, 300, 400 ಜನ 500 ಜನರ ಬಳಿಕ ಸಮಾವೇಶ ಮಾಡಿದ್ದೀವಿ. ಈಗ ನಮ್ಮ ಶಾರದಾ ಅವರ ನೇತೃತ್ವದಲ್ಲಿ ಮಹಿಳಾ ಸಮಾವೇಶ ಇನ್ನು 1 ತಿಂಗಳಲ್ಲೇ ಆಗುತ್ತೆ. ಅದು ಇಲ್ಲಾಗುತ್ತೋ ಎಲ್ಲಾಗುತ್ತೋ ಪರಮಾತ್ಮ ಇಚ್ಛೆ ಹಾಗೆ ಆಗುತ್ತೆ. ಇಲ್ಲಿ ಕೂತ್ಕೊಂಡಿರುವಂಥ ಮಹಿಳೆಯರಲ್ಲಿ ನಾನು ಕನಿಷ್ಠ 5 ಜನಗಳನ್ನ ಮಾತಾಡಿಸ್ತೀನಿ ಈ ವಿಚಾರದಲ್ಲಿ. ನಾನು ಶಾರದಾ ಅವರು ಕೊಟ್ಟಂತ ದಿವಸದಲ್ಲಿ ನಾನು ಅವ್ರನ್ನೆಲ್ಲ ಕರ್ಕೊಂಡು ಬರ್ತೀನಿ ಅನ್ನೋರು ಕೈ ಎತ್ತಿ ನೋಡೋಣ. ಎಲ್ಲರೂ ಕೈ ಎತ್ತಿ 5 ಜನ ಕರ್ಕೊಂಡು ಬರ್ತೀನಿ. ಹಾ, ಒಂದು 50 ಜನ ಈ ರೀತಿ ಅನ್ಕೊಳ್ತೀನಿ ನಾನು. 55, 250 ಆಯಿತು. ಆದರೆ ಇದು ಕನಿಷ್ಠ 1,000 ಜನ ಆಗಲೇಬೇಕು ಅಲ್ಲೇನಮ್ಮ? ಅವತ್ತು ತುಂಬಾ ಆಸೆ ಇದೆ. ಮನೆ ಮನೆ ಸಂಪರ್ಕ ಮಾಡ್ತಾರೆ, ನೀವು ಸಂಪರ್ಕ ಮಾಡಿ. ಹಾಸನದಲ್ಲಿ ಪುರುಷ ಶಕ್ತಿಗಿಂತ ಮಹಿಳಾ ಶಕ್ತಿ ಜಾಸ್ತಿ ಇದೆ. ಹಾಗಾಗಿ ನಿಮಗೆಲ್ಲ ಮಾತೆಲ್ಲ ಒಂದು ಜೈಕಾರ ಜೋರ ಚಪ್ಪಾಳೆ ಹಾಕಿ बोलो मातृशक्ति की। ಕೊನೆಗೆ ಮಾತಾಡ್ತಕ್ಕಂಥ ಇಷ್ಟ ಇದ್ರು ಕೇಳ್ತಕ್ಕಂಥ ತಾಳ್ಮೆಗೆ ಹೊಟ್ಟೆಶು ಆ ಕಡೆ ಇರ್ಬೋದು. ಈ ಸನಾತನ ಧರ್ಮ ಯೋಗವನ್ನು ಉಂಟಾಕಿದ್ದು ನಮ್ಮ ಋಷಿಮುನಿಗಳು ಅಂಥದನ್ನ ವಿಶ್ವಸಂಸ್ಥೆ ಒಂದೇ ಸಲ ಒಪ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲೇ ಇದ್ದಂಥ ಕಲೆ, ನಮ್ಮಲ್ಲೇ ಇದ್ದಂಥ ವಿದ್ಯೆಯನ್ನ ವಿಶ್ವಸಂಸ್ಥೆಗೆ ಒಂದೇ ಸತಿ ಪರಿಚಯ ಮಾಡಿಕೊಳ್ಳುವಂತ ಈಗಿನ ನಮ್ಮ ಪ್ರಧಾನಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ರು. ಆ ಒಂದು ಒಂದೇ ಒಂದು ಅಪ್ರೋಚ್ಗೆ ಇಡೀ ವಿಶ್ವಸಂಸ್ಥೆ ಒಪ್ಪಿಕೊಂಡು ನಮಗೆ ಯೋಗವನ್ನು, ನಮ್ಮಲ್ಲಿರ್ತಕ್ಕಂಥ ಕಲೆಯನ್ನು ವಿಶ್ವ ಮಟ್ಟಕ್ಕೆ ಬೆಳೆಸಿದಂಥದ್ದು ಒಂದು ಖುಷಿ. ಆದರೆ ಈ ಥರ ಸಾಮೂಹಿಕವಾಗಿ ನಡೆತಕ್ಕಂತಹ ಯೋಗ ಯಜ್ಞ ಯಾಗಾದಿಗಳು ಇಂದಿನ ಕಾಲದಲ್ಲಿ, ಮಹಾರಾಜರ ಕಾಲದಲ್ಲಿ ರಾಜರ ಆಳ್ವಿಕೆ ಇತ್ತು, ಅವಾಗ ನಡೀತಾ ಇತ್ತು. ಅವಾಗ ಮಳೆ ಬೆಳೆ ಸುಭಿಕ್ಷವಾಗಿ ಜನರ ಆರೋಗ್ಯ ಸುಧಾರಿಸ್ತಿತ್ತು. ಕಾರಣ ಆ ಹೋಮ ಯಜ್ಞ ಹವನಗಳಿಂದ ಹೋದಂತಹ ಹೊಗೆ ಆ ಮೋಡಗಳನ್ನು ಗರ್ಭ ಕಟ್ಟುವಾಗಿ ಮಾಡಿ ಮಳೆ ಬೆಳೆ ಕಾಲಕ್ಕೆ ಕರೆಕ್ಟಾಗಿ ಹಾಕ್ತಾ ಇತ್ತು. ಇದು ನಿದರ್ಶನಗಳಿದೆ. ಆ ನಿದರ್ಶನ ಹೆಂಗೆ ಸೈಂಟಿಫಿಕ್ ಆಗಿ ಕರೆಕ್ಟ್ ಅಂತ ಹೇಳ್ತೀನಿ ಅಂದ್ರೆ, ನಿಮ್ಗೆ ಈಗ ಇತ್ತೀಚಿನ ಕಾಲದಲ್ಲಿ ನಾವು ಅನುಭವಿಸಿದಂತಹ ಕೊರೋನಾ ಒಂದು ಉದಾಹರಣೆ ತಗೊಳ್ಳಿ. ಯಾರು ಈ ಯೋಗವನ್ನ ಮಾಡ್ಕೊಂಡು ಪ್ರಾಣಾಯಾಮ ಮತ್ತೆ ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡ್ಕೊಂಡು ಕಲ್ತ್ಕೊಂಡು ಇದ್ರು, ಅವ್ರು ಯಾರೂ ಆ ಕೊರೋನಾದಲ್ಲಿ ಸಾಯಲಿಲ್ಲ, ಯೋಗದಲ್ಲಿ ತೊಡಗಿಸ್ಕೊಂಡಿದ್ದವರು. ಅದಕ್ಕೆ ನಿಮ್ಮೆಲ್ಲರಿಗೂ ಹೇಳ್ತೀನಿ, ಇವತ್ತಿನ ಕಾಲದಲ್ಲಿ ನೋಡಿ, ಬೀಜೋಪಚಾರ ಅಂತ ಹಿಂದಿನ ಕಾಲದಲ್ಲಿ ಮಾಡೋರು, ಮಣ್ಣು ಕಲಸಿಡೋರು ನಮ್ಮ ಜನರು, ರಾಗಿಯನ್ನ ಬೀಸೋರು, ಭತ್ತವನ್ನ ಕುಟ್ಟೋರು, ಯಾವ ಕೆಮಿಕಲ್ ಇರ್ತಿರ್ಲಿಲ್ಲ. ಈಗ ಬೀಜೋಪಚಾರಕ್ಕೆ ಕೆಮಿಕಲ್ ಬಂದಿದ್ದಾವೆ, ಬೆಳೆ ನಾಶ ಆದಾಗೆ ಬೆಳೆ ನಾಶಕ ಹೊಡಿತಾರೆ, ಬೀಜೋಪಚಾರಕ್ಕೆ ಕೆಮಿಕಲ್ ಬೆರೆಸಿರ್ತಾರೆ. ಸೊ ಬೀಜ ಹಾಕಿದಾಗಿಂದ ಫಲಪುಯವರೆಗೂ ಎಲ್ಲ ರೀತಿಯೂ ಕೀಟನಾಶಕಗಳನ್ನು ಅಳವಡಿಸ್ತಾರೆ, ಬೆರೆಸ್ತಾರೆ.
ಸಿಂಪಡಿಸ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಬಂದಿದೆ ಕಳೆನಾಶಕ. ಕಳೆನಾಶಕ ಹೊಡೆಯೋದ್ರಲ್ಲೇ ಪೂರ್ತಿ ಸರ್ವನಾಶ ಆಗುತ್ತೆ. ಕಳೆನೆ ಅಂದ್ರೆ ಇನ್ನು ಸೂಕ್ಷ್ಮಾಣು ಜೀವಾಣುಗಳು, ನಮಗೆ ಆಹಾರ ಕೊಡ್ತಕ್ಕಂಥದ್ದು ಸೂಕ್ಷ್ಮಾಣು ಜೀವಾಣುಗಳು, ಅವು ಬದುಕ್ತವ ಅದನ್ನ ದಯವಿಟ್ಟು ಯಾರು ಹೋಗ್ಬೇಡಿ, ಎಲ್ಲ ಮುಂದೆ ಬನ್ನಿ. ಒಂದು ಗ್ರೂಪ್ ಫೋಟೋಗ್ರಾಫ್ಸ್ಗಳನ್ನ ಈ ನೆನಪು ಶಾಶ್ವತವಾಗಿರಲಿ ಅಂತ ಹೇಳ್ತಾ ಎಲ್ಲರೂ ಯೋಗದಲ್ಲಿ ತೊಡಗಿ, ಆ ಯೋಗದಲ್ಲಿ ತೊಡಗೋದ್ರ ಜೊತೆಗೆ ನೋಡಿ ಕುವೆಂಪು ನಗರದ ಯೋಗ ಮಂದಿರದಿಂದ ಯೋಗಾಭ್ಯಾಸಕ್ಕೆ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಭಾಗವಹಿಸಿ ಅಂತ ಪಟುಗಳಿದ್ದಾರೆ. ಯೋಗಕ್ಕೆ ಕಾಂಪಿಟೇಷನ್ ಆಸಕ್ತಿ ಇದ್ದವರು ದಯವಿಟ್ಟು ಸಂಪರ್ಕಿಸಿ. ಆಮೇಲೆ 6-7 ಡಿಸೆಂಬರ್ ಬೆಂಗಳೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಯೋಗದ್ದು, ಅದು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ನೀವೆಲ್ಲರೂ ಈಗ ಗ್ರೂಪ್ ಫೋಟೋಗೆ ಮುಂದೆ ಬರಬೇಕು. ಎಲ್ಲರೂ ಅಸೆಂಬಲ್ ಆಗಿ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ. ಯೋಗ ಉಚಿತ, ಆರೋಗ್ಯ ಖಚಿತ. ಯೋಗ ಉಚಿತ, ಯೋಗ ಉಚಿತ. ಮಾಡಿ ಮಾಡಿ ಯೋಗ ಮಾಡಿ, ಯೋಗ ಮಾಡಿ. ಸ್ವದೇಶಿ ಬಳಸಿ ದೇಶ ಉಳಿಸಿ, ದೇಶ ಉಳಿಸಿ. ಸ್ವದೇಶಿ ಬಳಸಿ, ಸ್ವದೇಶಿ ಬಳಸಿ. ನಾನು ಹೇಳ್ತೀನಿ, गाँव गाँव में जाएंगे, ನೀವು ಹೇಳಬೇಕು सबको योग सिखाएंगे, सबको योग